योगीम एव च पूर्णप्रज्ञस्मृति यस्तु भगवत्कार्यसाधकः आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। पूज्याय राघवेन्द्राय सत्यधर्मरथाय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयाळवे मुकोऽपि यत्प्रसादेन मुकुन्दशयनायते राजराजायते रिक्तः राघवेन्द्रं तमाश्रयेदापादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ओं। सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेत् तं महान्तम्। ॐ जन्माद्यस्य यतोन्मयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं। श्रवणं कीर्तनं विष्णोः स्मरणं पादसेवनम् अर्चनं वन्दनं दास्यं सख्यम् आत्मनिवेदनं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। श्रीगुरुभ्यो नमः। ಪರೀಕ್ಷಿತರಾಜನ ಪ್ರಶ್ನೆ, ಬಲೇಃ ಪದತ್ರಯಂ ಭೂಮೇಃ ಕಸ್ಮಾತ್ ಹರಿರಯಾಚತ ಭೂತೇಶ್ವರಃ ಕೃಪಣವಲ್ಲಬ್ಧಾರ್ಥಃ ಅಪಿ ಬಬಂಧತಂ. ಅಂದರೆ ಹಿಂದೆ ನಾವು ನೋಡಿದಂತೆ ಸಮುದ್ರ ಮಥನದ ವಿಚಾರ ಆಯಿತು. ಆ ಸಮುದ್ರ ಮಥನದಲ್ಲಿ ಪರಮಾತ್ಮ ದೇವತೆಗಳಿಗೆ ಅಮೃತವನ್ನು ಕೊಟ್ಟು ದೈತ್ಯರಿಗೆ ವಂಚನೆಯನ್ನು ಮಾಡಿದ. ಯಾಕೆ ಹಾಗೆ ಅಂದರೆ ಒಪ್ಪಂದ ಏನಾಗಿತ್ತು, ಇಬ್ಬರಿಗೂ ಕೊಡಬೇಕು ಹಾಗೆ ಅಂತ. ಆದರೆ ಅಮೃತ ಕಳಶ ಬಂದ ಕೂಡಲೇ ಆ ಧನ್ವಂತರಿ ನಾಮಕ ಪರಮಾತ್ಮನಿಂದ ದೈತ್ಯರು ಏನು ಮಾಡಿದರು, ಅದನ್ನು ಅಪಹಾರ ಮಾಡಿಕೊಂಡು ಓಡೋದ್ರು ನೋಡಿ. ಆದರೆ ತಮಗೆ ಸಿಗಬೇಕು, ದೇವತೆಗಳಿಗೆ ಸಿಗಬಾರದು ಹಾಗೆ ಅಂತ. ಈ ರೀತಿಯಾಗಿ ವಂಚನೆ ಬುದ್ಧಿ ಉಳ್ಳವರು ದೈತ್ಯರು. ಅದರಿಂದ ಧರ್ಮಚ್ಚಲಂ ಪಾಪ ಜನೇಶು ಧರ್ಮ, ಯಾರು ಧರ್ಮವನ್ನು ಮೀರಿ ನಡೀತಾರೆ ಅವರಿಗೆ ಅಧರ್ಮ ಮಾಡೋದೇ ಧರ್ಮ ಹಾಗೆ ಅಂತ ಪರಮಾತ್ಮ ತಿಳಿಸಿಕೊಡುತ್ತಾ ಅವರಿಗೆ ವಂಚನೆ ಮಾಡಿ ದೇವತೆಗಳಿಗೆ ಅಮೃತವನ್ನು ಕೊಟ್ಟು ದೇವಾಸುರ ಯುದ್ಧದಲ್ಲಿ ದೈತ್ಯರನ್ನೆಲ್ಲ ಸಂಹಾರ ಮಾಡಿದ ಹಾಗೆ ಅಂತ. ಮತ್ತು ಶುಕ್ರಾಚಾರ್ಯರ ಮೃತ ಸಂಜೀವಿನಿ ಮಂತ್ರದಿಂದ ಬಲಿ ಮುಂತಾದವರೆಲ್ಲ ಬದುಕಿದರು ಹಾಗೆ ಅಂತ. ಆಗ ಪರೀಕ್ಷಿತರಾಜ ಮಾಡುವ ಪ್ರಶ್ನೆ ಇದು, ಯಾಕೆ ಪರಮಾತ್ಮ ಬಲಿಚಕ್ರವರ್ತಿಯಲ್ಲಿ ಆ 3 ಪಾದ ಹೆಜ್ಜೆಯನ್ನು ಕೇಳುವ ಪ್ರಸಂಗ ಯಾಕೆ ಬಂತು ಹಾಗೆ ಅಂತ, ಮತ್ತು ಯಾಕೆ ಬಂಧನ ಮಾಡಿದ ಅವನನ್ನು ಹಾಗೆ ಅಂತ. ಆಗ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ, ಪರಾಜಿತ ಶ್ರೀ ಹಸುಭಿಶ್ಚ ಹಾಪಿತೋ ಹೀಂದ್ರೇನ ರಾಜನ್ ಭೃಗುಭಿಸ್ಸ ಜೀವಿತಃ ಸರ್ವಾತ್ಮನಾತಾನ್ ಅಭಜದ್ ಭೃಗೂನ್ ಬಲಿಹಿ ಶಿಷ್ಯೋ ಮಹಾನ್ ಸ್ವಾರ್ಥ ನಿವೇದನೇನ. ತಾನು ಶುಕ್ರಾಚಾರ್ಯರಿಂದ ಪ್ರಾಣವನ್ನು ಪಡೆದು ಅವರನ್ನು ಭಾರಿ ಚೆನ್ನಾಗಿ ಭಕ್ತಿಯಿಂದ ಗೌರವ ತೋರಿಸಿದನಂತೆ ಬಲಿಚಕ್ರವರ್ತಿ. ಅದರಿಂದ ಅವರು ಹೇಳಿದಾಗೆಲ್ಲ ಕೇಳ್ತಾ ಇದ್ದ. ತಾನ್ ಬ್ರಾಹ್ಮಣ ಭೃಗವಃ ಪ್ರೀಯಮಾಣ ಅಯಾಜಯನ್ ವಿಶ್ವಜಿತೋ ತ್ರಿಲೋಕಂ. ಆ ಶುಕ್ರಾಚಾರ್ಯರು ಕೂಡ ಅವನಿಗೆ ವಿಶ್ವಜಿತ್ ಎನ್ನುವ ಒಂದು ಯಾಗವನ್ನು ಮಾಡಿಸಿ ಅದರ ಮೂಲಕ ಮಹಾ ಅನುಗ್ರಹವನ್ನು ಕೊಟ್ಟರು ಹಾಗೆ ಅಂತ ನೋಡಿ. ದೇವತೆಗಳಿಗೆ ಮಾತ್ರ ಅಲ್ಲ, ದೈತ್ಯರಿಗೂ ಕೂಡ ಯಾವುದು ಬಲ, ಗುರುಪ್ರಸಾದೋ ಬಲವಾನ್ ನ ತಸ್ಮಾತ್ ಬಲವತ್ತರಂ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ನೋಡಿ. ಅದರಿಂದ ಅಷ್ಟು ಬಲಿಷ್ಠನಾಗಿಬಿಟ್ಟ ಅವನು ಬಲೀಂದ್ರ.
ಆದ ಕೂಡಲೇ ಈ ವಿಚಾರ ಗೊತ್ತಾಯಿತು, ದೇವತೆಗಳಿಗೂ ಗೊತ್ತಾಯಿತು. ಆಗ ಇಂದ್ರದೇವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ತಮ್ಮ ಗುರುಗಳಾದ ಬೃಹಸ್ಪತಿ ಆಚಾರ್ಯರ ಹತ್ರ. ಬ್ರೂಹಿ ಕಾರಣಮೇತಸ್ಯ ದುರ್ದರ್ಶತ್ವಸ್ಯ ಮದ್ರಿಪೋಹೋ ಓಜಸ್ಸಹೋ ಬಲಂ ತೇಜೋ ಯತಯೇಷ ಸಮುದ್ಯಮಃ. ಅಲ್ಲ, ಈ ಬಲಿಚಕ್ರವರ್ತಿಗೆ ಇಷ್ಟು ಬಲ ಓಜಸ್ಸು ಎಲ್ಲ ಬೆಳೀತಾ ಇದಲ್ಲ, ಇದಕ್ಕೇನು ಕಾರಣ ಹಾಗೆ ಅಂತ ದೇವೇಂದ್ರ ಬೃಹಸ್ಪತಿ ಆಚಾರ್ಯರನ್ನ ಕೇಳಿದಾಗ ಬೃಹಸ್ಪತಿ ಆಚಾರ್ಯ ಹೇಳಿದರು, ಜಾನಾಮಿ ಮಗವನ್ ಶತ್ರೋಹೋ ಉನ್ನತೇರಸ್ಯ ಕಾರಣಂ ಶಿಷ್ಯೋಪವೃತಂ ತೇಜ ಗುರುಭಿ ಬ್ರಹ್ಮವಾದಿಭಿ. ಇದು ಕೇವಲ ಗುರುಗಳ ಅನುಗ್ರಹದಿಂದ ಬಂದಿರೋದು. ಅದರಿಂದ ಈಗ ನೀವು ಅವರನ್ನು ಎದುರಿಸೋದು ಸರಿಯಲ್ಲ. ಯಾಕೆ? ಅವರು ಗುರುಬಲದಿಂದ ಭಾರೀ ಗಟ್ಟಿಯಾಗಿದ್ದಾರೆ. ತಸ್ಮಾನ್ ನಿಲಯಂ ಉತ್ಸೃಜ್ಯ ಯೂಯಂ ಸರ್ವೇ ತ್ರಿವಿಷ್ಟಪಂ ಯಾತಕಾಲಂ ಪ್ರತೀಕ್ಷದ್ವಂ ಯತಶತ್ರೋರ್ ವಿಪರ್ಯಯ. ಅದರಿಂದ ನೀವು ಸ್ವರ್ಗದಲ್ಲಿ ಇರಲಿಕ್ಕೆ ಹೋಗಬೇಡಿ. ನಿಮ್ಮ ಮೇಲೆ ಆಕ್ರಮಣ ಮಾಡಲಿಕ್ಕೆ ಬರಲಿಕ್ಕಿದ್ದಾನೆ ಬಲಿಚಕ್ರವರ್ತಿ. ಅದರಿಂದ ನೀವು ಸ್ವರ್ಗದಲ್ಲಿ ಇರಲಿಕ್ಕೆ ಹೋಗಬೇಡಿ, ಎಲ್ಲರೂ ಕೂಡ ವಿಲೀನರಾಗಿರ್ರಿ. ಕಾಲ ಬರುತ್ತದೆ, ಒಂದಲ್ಲ ಒಂದು ಕಾಲ ಬರುತ್ತದೆ. ಆಗ ಏನಾಗ್ತದೆ? ಏಷ ವಿಪ್ರಬಲೋರ್ಧರ್ಕಃ ಸಂಪ್ರತ್ಯೂರ್ಜಿತ ವಿಕ್ರಮ ಏಷಾಮೇವ ಅವಮಾನೇನ ಸಾನುಬಂಧೋ ವಿನಂಕ್ಷ್ಯತಿ. ಈಗ ಏನು ಗುರುಬಲದಿಂದ ಅವನಿಗೆ ಬಂದಿದೆ, ಇದೇ ಗುರುಗಳನ್ನೇ ಅವನೇನು ಮಾಡ್ತಾನೆ? ಅವಮಾನ ಮಾಡಲಿಕ್ಕಿದ್ದಾನೆ. ಇದೇ ಗುರುಗಳನ್ನೇ ಅವನು ಅವಮಾನ ಮಾಡ್ತಾನೆ. ಆಗ ಅವನು ಸಂಪತ್ತೆಲ್ಲ ನಾಶವಾಗ್ತದೆ. ಆಗ ನೀವು ಮತ್ತೆ ಬಂದು ವಾಪಸ್ ಅದನ್ನು ಪಡೀಬಹುದು ಹಾಗೆ ಅಂತ ಈ ರೀತಿಯಾಗಿ ಮಂತ್ರಾಲೋಚನೆ ಮಾಡಿ ದೇವತೆಗಳು ಗುರುಣ ಅರ್ಥಾನು ದರ್ಶಿನ ಹಿತ್ವಾ ತ್ರಿವಿಷ್ಟಪಂ ಜಗ್ಮುಹು ಗೀರ್ವಾಣ ಕಾಮರೂಪಿಣಃ. ಈ ರೀತಿಯಾಗಿ ಅವರು ಸ್ವರ್ಗವನ್ನು ಬಿಟ್ಟು ಆ ದೇವತೆಗಳು ಇಚ್ಛಾರೂಪ ಯಾವುದೋ ಒಂದು ರೂಪದಲ್ಲಿ ಅನೇಕ ಜಾಗದಲ್ಲಿ ಅವರು ಅಡಗಿದವರಾದರು ಹಾಗೆ ಅಂತ. ಬಲಿಚಕ್ರವರ್ತಿ ಬಂದು ನೋಡ್ತಾನೆ, ಸ್ವರ್ಗ ಖಾಲಿ ಇದೆ. ತಾನೇ ಸಿಂಹಾಸನದಲ್ಲಿ ಕೂತು 3 ಲೋಕವನ್ನು ಆಳಲಿಕ್ಕೆ ಅವನು ಪ್ರಾರಂಭ ಮಾಡ್ತಾನೆ ಹಾಗೆ ಅಂತ. ಭುಭುಜೇಚ ಶ್ರಿಯಂ ವೃದ್ಧಾಂ ಹಾಗೆ ಅಂತ ಹೇಳ್ತಾರೆ. ಆ ಗುರುಗಳ ಅನುಗ್ರಹ, ವಿಶ್ವಜಿತ್ ಯಾಗ ಮಾಡಿದ ಪ್ರಭಾವ ಅದು ಅವನಿಗೆ ಅಷ್ಟು ಸಾಮರ್ಥ್ಯ ಬಂತು ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ದೇವತೆಗಳಿಗೆ ಪರಿಸ್ಥಿತಿ ಬಂತಲ್ಲ ಅಂತ ಅದಿತಿ ದೇವಿಗೆ ಭಾರಿ ಚಿಂತೆ ಆಯಿತಂತೆ. ಅತಿಥಿ ದೇವಿಗೆ ಭಾರಿ ಚಿಂತೆ ಆಯಿತು. ಅವಳು ಚಿಂತನೆ ಮಾಡಿದಳು, ಯಥಾ ತಾನಿ ಪುನಃಸಾದೋ ಪ್ರಪದ್ಯೇರನ್ ಮಮಾತ್ಮಜಾಹ ತಥಾ ವಿದೇಹಿ ಕಲ್ಯಾಣಂ ಧಿಯಾ ಕಲ್ಯಾಣಕೃತ್ತಮಃ. ಆಗ ಅವರು ಕಶ್ಯಪರ ಹತ್ರ ಪ್ರಾರ್ಥನೆ ಮಾಡ್ತಾರೆ, ಸುಮ್ಮನೆ ನಮ್ಮ ಮಕ್ಕಳು ಹೀಗೆ ಜಾಗ ಬಿಟ್ಟು ಮನೆ ಬಿಟ್ಟು ಹೋಗಬೇಕಾದ ಪ್ರಸಂಗ ಬರುತ್ತದೆ, ಅದರಿಂದ ಏನಾದರೂ ಒಂದು ಉಪಾಯವನ್ನು ಹೇಳಿ ಅವರು ಸ್ಥಿರವಾಗಿ ತಮ್ಮ ಮನೆಯಲ್ಲಿ ತಾವಿರಲಿಕ್ಕೆ ಆಗಬೇಕು ಹಾಗೆ ಅಂತ ಹೇಳಿದಾಗ ಆಗ ಕಶ್ಯಪರು ಒಂದು ಮಾತನ್ನು ಹೇಳ್ತಾರೆ, ಎಷ್ಟು ಸುಂದರ ಇದೆ ನೋಡಿ. ಏವಂ ಅಭ್ಯರ್ಥಿತೋ ಆದಿತ್ಯ ಮುನಿರಾಹ ಸ್ಮಯನ್ನಿವ. ಅದಿತಿ ದೇವಿ ಮಾತನ್ನು ಕೇಳಿ ಕಶ್ಯಪರಿಗೆ ನಗು ಬಂತಂತೆ. ಅಹೋ ಮಾಯಾಮಯಂ ವಿಷ್ಣೋಹೋ ಸ್ನೇಹಬಂಧಂ ಇದಂ ಜಗತ್. ಅದೇನು ದೇವರ ಮಾಯಾಶಕ್ತಿಪ, ಎಷ್ಟು ಬಂಧನ ಇಟ್ಟುಬಿಟ್ಟಿದ್ದಾನೆ ಆ ತಾಯಿ ಮಕ್ಕಳ ಮಧ್ಯದಲ್ಲಿ. ಮಕ್ಕಳಿಗೆ ಏನಾರು ಒಂಚೂರು ಆದರೆ ಸಾಕು, ಇವರು ಕಣ್ಣಲ್ಲಿ ನೀರು ಸುರಿಸ್ತಾ ಕೂತಿರ್ತಾರೆ. ಅದು ಏನು ಬಂಧನ, ಮಾಯಾಶಕ್ತಿ, ಮೋಹಶಕ್ತಿ ದೇವರದು ಹೇಳ್ತಾರೆ ನೋಡಿ. ಕ್ವ ದೇಹ ಭೌತಿಕ. ಈ ಭೌತಿಕವಾದ ದೇಹದಲ್ಲಿ ಅನಾತ್ಮ, ಇದು ಜಡಭೂತವಾದದ್ದು. ಈ ಜಡಭೂತವಾದ ದೇಹ ಸಂಬಂಧದಿಂದ ಬಂದವರು ಆ ಮಕ್ಕಳು. ಈ ದೇಹದಲ್ಲಿ, ಮಕ್ಕಳಲ್ಲಿ, ಪರಮಾತ್ಮೆಯಲ್ಲಿ ಪ್ರಕೃತೇ ಪರಹ ಅಂಥ ಒಂದು ಸ್ನೇಹವನ್ನು, ಮಕ್ಕಳಲ್ಲಿ ಮಾಡುವ ಸ್ನೇಹವನ್ನು ಪರಮಾತ್ಮನಲ್ಲಿ ಮಾಡಿದರೆ ಎಷ್ಟೋ ಸಾಧನೆ ಆಗಿ ಹೋಗಿರೋದು. ಮಕ್ಕಳಲ್ಲಿ ಮಾಡುವ ಸ್ನೇಹವನ್ನು ದೇವರಲ್ಲಿ ಮಾಡೋದಿಲ್ಲ ನೋಡಿ. ಅದರಿಂದ ಕಸ್ಯ ಕೆ ಪತಿಪುತ್ರಾದ್ಯಾಹ ಮೋಹಯೇ ವಹಿ ಕಾರಣಂ. ಅದರಿಂದ ಪತಿ ಮಕ್ಕಳು ಇದೆಲ್ಲವೂ ಕೂಡ ಮೋಹಕ್ಕೆ ಕಾರಣವಾಗಿ ಬಿಟ್ಟಿದೆ ಹಾಗೆ ಅಂತ. ಅದರಿಂದ ಕಶ್ಯಪರು ಹೇಳ್ತಾರೆ, ಇವರನ್ನು ಅತಿಯಾಗಿ ತಲೆಯಲ್ಲಿಟ್ಟು ಕೊಂಡಾಡಬೇಡಿ ಹಾಗೆ ಅಂತ. ಪರಮಾತ್ಮನ ಚಿಂತನೆಯಲ್ಲಿ ತೊಡಗಬೇಕು. ಪತಿ ಸೇವೆ, ಮಕ್ಕಳ ಸೇವೆ ಎಲ್ಲ ಯಾತಕ್ಕೆ? ಪರಮಾತ್ಮನ ಪೂಜೆ ಅದು ಹಾಗೆ ಅಂತ ನಾವು ಚಿಂತನೆ ಮಾಡಿ, ಅದರರ್ಥ ಅವರನ್ನು ಉಪೇಕ್ಷೆ ಮಾಡಬೇಕು ಅಂತ ಅರ್ಥ ಇಲ್ಲ. ಪರಮಾತ್ಮನನ್ನು ಮರೆತು ನಾವು ಮಾಡಬಾರ್ದು, ಪರಮಾತ್ಮನಿಗಾಗಿ ಇವರು ಅಂತ ಚಿಂತನೆ ಇರಬೇಕು ಹಾಗೆ ಅಂತ. ಇಷ್ಟು ಹೇಳಿದ ಮೇಲೆ ಮತ್ತೆ ಅದಿತಿ ದೇವಿ ಕೇಳ್ತಾಳೆ, ಕೇನಾಹಂ ವಿಧಿನಾ ಬ್ರಹ್ಮನ್ ಉಪಸ್ಥಾಸ್ತೆ ಜಗತ್ಪತಿಂ. ನಾನು ಹೇಗೆ ದೇವರನ್ನು ಒಲಿಸ್ಕೊಳ್ಳಿಕ್ಕೆ ಸಾಧ್ಯ, ಅದನ್ನು ಹೇಳಿ ಹಾಗೆ ಅಂತ ಹೇಳಿದಾಗ ಆಗ ಪಯೋವ್ರತವನ್ನು ಹೇಳ್ತಾರೆ.
ಫಾಲ್ಗುನಸ್ಯ ಅಮಲೇ ಪಕ್ಷೆ ದ್ವಾದಶಾಹಂ ಪಯೋವ್ರತಃ ಅರ್ಚಯೇದ್ ಅರವಿಂದಾಕ್ಷಂ ಭಕ್ತಿಯ ಪರಮಯಾನ್ವಿತಃ. ಫಾಲ್ಗುಣ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ದ್ವಾದಶಾಹಂ 12 ಹಗಲು ಈ ಪಯೋವ್ರತವನ್ನು ಮಾಡಬೇಕು. ಅರ್ಚಯೇದ್ ಅರವಿಂದಾಕ್ಷಂ, ಕಮಲದಂಥ ಕಣ್ಣುಗಳುಳ್ಳ ಪರಮಾತ್ಮನನ್ನು ಭಕ್ತಿಯಿಂದ ನಾವು ಅರ್ಚನೆ ಮಾಡಬೇಕು ಹಾಗೆ ಅಂತ. ಅಲ್ಲಿ ಸ್ತೋತ್ರವನ್ನೆಲ್ಲ ಹೇಳ್ತಾರೆ ಹೇಗೆ ಮಾಡಬೇಕು ಅಂತ, ವಿಧಿವಿಧಾನ ಸಂಪೂರ್ಣ ಹೇಳಿದ್ದಾರೆ. ನಮಸ್ತುಭ್ಯಂ ಭಗವತೆ ಪುರುಷಾಯ ಮಹೀಯಸೆ ಸರ್ವಭೂತ ನಿವಾಸಾಯ ವಾಸುದೇವಾಯ ಸಾಕ್ಷಿನೇ ಹಾಗೆ ಅಂತೆಲ್ಲ ಮಂತ್ರ ಇದೆ. ಆ ಮಂತ್ರಗಳನ್ನೆಲ್ಲ ಸ್ತೋತ್ರಗಳಿದೆ, ಅದನ್ನೆಲ್ಲ ಪಠಿಸ್ತಾ ಮಾಡಬೇಕು ಹಾಗೆ ಅಂತ. ಈ ರೀತಿಯಾಗಿ ಏಕಾಗ್ರವಾದ ಮನಸ್ಸಿನಿಂದ ಭಗವತಿ ಅಖಿಲಾತ್ಮನಿ ಪರಮಾತ್ಮನಲ್ಲಿ ಮನಸ್ಸಿಟ್ಟಾಗ ವಾಸುದೇವೇ ಸಮಾಧಾಯ ಚಚಾರಹ ಪಯೋವ್ರತಂ, ಅದಿತಿ ದೇವಿ ಚೆನ್ನಾಗಿ ಆ ಪಯೋವ್ರತವನ್ನು ಮಾಡಿ ಮುಗಿಸಿದರು ಹಾಗೆ ಅಂತ. ಆಗ ಪರಮಾತ್ಮ ತಸ್ಯಾಹ ಪ್ರಾದುರಭೂತ್ ತತ್ರ ಭಗವಾನ್ ಆದಿಪುರುಷಃ, ಆದಿಪುರುಷನಾದ ಪರಮಾತ್ಮ ಅವರಿಗೆ ದರ್ಶನವನ್ನು ಕೂಡ ಕೊಡ್ತಾನೆ. ನನಾಮ ಭುವಿ ಕಾಯೇನ, ಅದಿತಿ ದೇವಿ ಪರಮಾತ್ಮನಿಗೆ ದಂಡದಂತೆ ನಮಸ್ಕಾರವನ್ನು ಮಾಡುತ್ತಾರೆ ಹಾಗೆ ಅಂತ. ಆಗ ಪರಮಾತ್ಮ ಹೇಳಿದನಂತೆ ಅವಾರಣೀಯ ಇತಿ ದೇವ ಮೇ ಮತಿ ಪ್ರಾಯೋಧುನಾತೆ ಅಸುರಯೂಥನಾಥಾಹ ಅವಾರಣೀಯ ಇತಿ ದೇವ ಮೇ ಮತಿ. ನೋಡಮ್ಮ, ಈಗ ಅವರಿಗೆ ಗುರುಬಲ ಜಾಸ್ತಿ ಇದೆ, ಅದರಿಂದ ಅವರನ್ನು ನಾವು ಈಗ ಏನು ಮಾಡಬಾರ್ದು, ಆ ಅಸುರರನ್ನು ತಡೆ ಮಾಡಲಿಕ್ಕೆ ಹೋಗಬಾರ್ದು. ಇದು ಪರಮಾತ್ಮ ಹೇಳುವ ಮಾತು. ಅತಾಪಿ ಉಪಾಯೋ ಮಮ ದೇವಿ ಚಿಂತ್ಯ, ಆದರೂ ನೀನು ಪಯೋವ್ರತವನ್ನು ಮಾಡಿದೆಯಾ, ನೀನು ಮಾಡಿದ ಈ ವ್ರತವೂ ಕೂಡ ಏನಾಗಬಾರ್ದು, ಭ್ರಷ್ಟ ಆಗಬಾರ್ದು, ಅದಕ್ಕೂ ಒಂದು ಫಲ ನಾನು ಕೊಡ್ತೀನಿ ಹಾಗೆ ಅಂತ. ಸ್ವಾಂಶೇನ ಪುತ್ರತ್ವ ಉಪೇತ್ಯತೆ ಸುತಾಂ ಪಾತಾಸ್ಮಿ, ನಾನು ಒಂದು ಅಂಶದಿಂದ ನಿನ್ನ ಮಗನಾಗಿ ಹುಟ್ಟಿ ಬಂದು ನಾನು ಆ ದೇವತೆಗಳನ್ನು ರಕ್ಷಣೆ ಮಾಡ್ತೇನೆ ಹಾಗೆ ಅಂತ ಪರಮಾತ್ಮ ಮಾತು ಕೊಟ್ಟು ಉಪಧಾವ ಪತಿಂಭದ್ರೇ, ಪರಮಾತ್ಮ ಅಂತರ್ಧಾನನಾಗ್ತಾನೆ. ಅತಿಥಿ ಮಾತೆ ಬಂದು ಕಶ್ಯಪರ ಹತ್ರ ಎಲ್ಲವನ್ನು ತಿಳಿಸಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆಗ ಗರ್ಭದಾನವನ್ನು ಕೂಡ ಕಶ್ಯಪರು ಮಾಡ್ತಾ ಇದ್ದಾರೆ. ಆಗ ಪ್ರವಿಷ್ಟಾತ್ಮನಿ ಹರೇರಂಶಂ ಹಿ ಅಭಿತತೆ ಕ್ಷಣಃ ಸೋದಿತ್ಯಂ ವೀರ್ಯಮಾದತ್ತ ತಪಸ ಚಿರಸಂಭೃತಂ. ಭಾಳ ಅನೇಕ ವರ್ಷಗಳು ಆ ತಪಸ್ಸಿನಿಂದ ನಿಯಂತ್ರಣ ಮಾಡಿಸಿಟ್ಟುಕೊಂಡಿದ್ದಾರೆ ಕಶ್ಯಪರು. ಅಂಥ ವೀರ್ಯವನ್ನು ಅದಿತಿ ದೇವಿಗೆ ಗರ್ಭಾಧಾನವಾಗಿ ಮಾಡ್ತಾರೆ ಹಾಗೆ ಅಂತ. ಆಗ ಸಮೀಡೆ ಗುಹ್ಯನಾಮಭಿಹಿ, ಆಗ ಪರಮಾತ್ಮ ಆ ಗರ್ಭದಲ್ಲಿ ಅದಿತಿ ದೇವಿಯ ಗರ್ಭದಲ್ಲಿ ಪ್ರವೇಶ ಮಾಡ್ತಾನೆ. ಆಗ ಬ್ರಹ್ಮಾದಿ ದೇವತೆಗಳು ಬಂದು ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾರೆ. ನಾವು ಹೇಗೆ ಗರ್ಭಸ್ತುತಿ ಅಂತ ಕೇಳ್ತೀವಿ ನೋಡಿ ಕೃಷ್ಣಾವತಾರದಲ್ಲಿ, ಅದೇ ಥರ ವಾಮನಾವತಾರ ಕಾಲದಲ್ಲೂ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ದೇವರಿಗೆ ನೋಡಿದರೆ ಗರ್ಭವಾಸ ಬಂತಲ್ಲ, ಅಲ್ಲ ಗರ್ಭವಾಸ ಅದು ಹೇಯ, ಅದು ಪರಮಾತ್ಮ ಗರ್ಭವಾಸದಲ್ಲಿ ಇದ್ದಾನಲ್ಲ ಹಾಗೆ ಅಂತ ನಮಗೆ ಸಂಶಯ ಬರ್ಬೋದು. ಪರಮಾತ್ಮ ಹೇಳ್ತಾನೆ, ಮೊದಲೇ ಯಮದೇವರು ಹೇಳಿಬಿಟ್ರು ನೋಡಿ, ಗರ್ಭದಲ್ಲಿ ಇರುವಾಗ ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ, ಗರ್ಭದಲ್ಲಿ ಇದ್ದು ಪ್ರತಿಯೊಂದು ಜೀವರಾಶಿಗಳನ್ನು ರಕ್ಷಣೆ ಮಾಡುವುದು ಯಾರು? ಪರಮಾತ್ಮನೇ. ದೇವರು ಏನಾಗಿದ್ದಾನೆ? ಆತ್ಮಾವಾಸ್ಯಂ, ಎಲ್ಲ ಕಡೆ ವಾಸವಾಗಿದ್ದಾನೆ. ದೇವರಿಲ್ಲದ ಜಾಗ ಯಾವುದು ಹೇಳಿ? ಅದರಿಂದ ಗರ್ಭದಲ್ಲಿ ಇದ್ದರೆ ದೇವರಿಗೆ ದುಃಖ ಹಾಗೆ ಅಂತ ತಿಳಿಬೇಡಿ. ಈಗ ಜೈಲಿನಲ್ಲಿ ಇದ್ದಾರೆ, ಯಾರು ತಪ್ಪು ಮಾಡಿದವರು ಇದ್ದಾರೆ, ಅವ್ರ ಜೊತೆಗೆ ಪೊಲೀಸ್ ಅವರು ಇದ್ದಾರೆ, ಹಾಗೆ ಅಂತ ಅವರಿಗೆ ದುಃಖ ಆಗ್ತದೆ ಅಂತ ಹೇಳಲಿಕ್ಕಾಗ್ತದಾ? ಹೇಗೆ ಇಲ್ಲವೋ ಅದೇ ಥರ ಪರಮಾತ್ಮ ಎಲ್ಲ ಕಡೆ ಇದ್ದರೂ ಕೂಡ ಆ ಕರ್ಮದ ಬಂಧ ಅವರಿಗೆ ಇಲ್ಲ. ಅದರಿಂದ ಪರಮಾತ್ಮನಿಗೆ ದುಃಖ ಎನ್ನತಕ್ಕದ್ದು ಎಲ್ಲಿದ್ದರೂ ಸರಿ. ಆ ಪದಾರ್ಥಗಳ ಒಂದು ಬಂಧನ, ಆ ಪದಾರ್ಥಗಳಿಂದ ಆಗತಕ್ಕ ಒಂದು ಲೇಪನ, ಇದು ಯಾವುದೂ ಕೂಡ ದೇವರಿಗೆ ಇಲ್ಲ ಹಾಗೆ ಅಂತ. ಜಯೋರುಗಾಯ ಭಗವನ್ನುರುಕ್ರಮ ನಮೋಸ್ತುತೆ ನಮೋ ಬ್ರಹ್ಮಣ್ಯ ದೇವಾಯ ತ್ರಿಯುಗಾಯ ನಮೋಸ್ತು ನಮೋಸ್ತು ಕೃಷ್ಣಿಗರ್ಭಾಯ ವೇದಗರ್ಭಾಯ ವೇದಸೆ ತ್ರಿಗುಣಾಯ ತ್ರಿಪೃಷ್ಟಾಯ ಶಿಪಿವಿಷ್ಟಾಯ ವಿಷ್ಣವೇ ಹಾಗೆಂತಲ್ಲ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಆಗ ಪ್ರಾದುರ್ಭಭೂವ ಅಮೃತಭೂರಿ ದಿತ್ಯಾಂ ಚತುರ್ಭುಜ ಶಂಕರ ಗದಾಬ್ಜ ಚಕ್ರ. ಈ ರೀತಿಯಾಗಿ ಬ್ರಹ್ಮದೇವರ ಸ್ತೋತ್ರ ಆದ ಬಳಿಕ ಪರಮಾತ್ಮ ಅದಿತಿ ದೇವಿಯ ಗರ್ಭದಿಂದ ಹೊರಗೆ ಬರುವಾಗಲೇ ಹೇಗೆ ಬಂದ? ಅದೇ ಕೃಷ್ಣಾವತಾರ ಥರನೇ ಚತುರ್ಭುಜ ಶಂಖಚಕ್ರ ಗದಾಬ್ಜ ಚಕ್ರ ಪಿಶಾಂಗವಾಸ, ಪೀತಾಂಬರವನ್ನು ಧರಿಸಿ ಪರಮಾತ್ಮ ಚತುರ್ಭುಜಧಾರಿಯಾಗಿ ಪರಮಾತ್ಮ ದರ್ಶನವನ್ನು
ಕೊಡ್ತಾ ಇದ್ದಾನೆ. ಶ್ರೋಣಾಯಾಮ್ ಶ್ರವಣದ್ವಾದಶ್ಯಾಂ ಮುಹೂರ್ತೆ ಅಭಿಜಿತಿ ಪ್ರಭು. ಶ್ರವಣದ್ವಾದಶಿ ದಿವಸ ಪರಮಾತ್ಮ ಅವತಾರ ಮಾಡಿದ್ದು. ಶ್ರವಣದ್ವಾದಶಿ ಅದು ಉಪವಾಸ ಇರತಕ್ಕದ್ದು. ಉಪವಾಸ ಇರತಕ್ಕಂಥ ಉತ್ತಮವಾದ ಕಾಲದಲ್ಲಿ ಪರಮಾತ್ಮ ಅದಕ್ಕೆ ಹೇಳಿದ್ದು ಶ್ರವಣೋಪವಾಸ ನಾಳೆ ಬರಲಿಕ್ಕಿದೆ. ಶ್ರವಣೋಪವಾಸ ವಿಶೇಷವಾಗಿ ವಿಷ್ಣು ಪಂಚಕದಲ್ಲಿ ಸೇರಿಸಿದ್ದಾರೆ ನೋಡಿ, ಅದನ್ನು ಮಾಡತಕ್ಕದ್ದು ಹಾಗೆ ಅಂತ. ಸರ್ವೇ ನಕ್ಷತ್ರ ತಾರಾದ್ಯಾ ಚಕ್ರುಸ್ತಜ್ಜನ್ಮ ದಕ್ಷಿಣಂ. ಎಲ್ಲರೂ ಕೂಡ ಪರಮಾತ್ಮನ ಗ್ರಹ ನಕ್ಷತ್ರಗಳು ಅನುಕೂಲವಾಗಿ ಇರುವ ಆ ಸಂದರ್ಭದಲ್ಲಿ ಪರಮಾತ್ಮ ಅವತಾರ ಆಗಿದೆ. ದ್ವಾದಶ್ಯಾಂ ಸವಿತಾತಿಷ್ಠನ್ ಮಧ್ಯಂದಿನ ಗತೋ ನೃಪ. ದ್ವಾದಶಿ ಮಧ್ಯಾಹ್ನ ದಿವಸ ಈ ಹೆಚ್ಚು ಕಡಿಮೆ ಈ ಸಂದರ್ಭದಲ್ಲೇ ಪರಮಾತ್ಮನ, ಅದಕ್ಕೆ ಇವತ್ತು ಪರಮಾತ್ಮ ಮಧ್ಯಾಹ್ನದ ಹೊತ್ತು ವಾಮನಾವತಾರ ಆಗಲಿ ಅಂತಲೇ ಪರಮಾತ್ಮನ ಪ್ರೇರಣೆ. ಮಧ್ಯಾಹ್ನದಲ್ಲೇ ವಾಮನನ ಅವತಾರ ಮಾಡಿಸ್ತಾ ಇದ್ದಾನೆ. ತುಷ್ಟುಭುರ್ ಮುನಯೋ ದೇವಾಹ ಮನವಃ ಪಿತರೋಗ್ನಯ. ಎಲ್ಲರೂ ಕೂಡ ಭಾರಿ ಸಂತೋಷಪಟ್ಟರು. ಸವಾಮನೋ ವಟು ಸಂಪಶ್ಯತಃ. ಎಲ್ಲರೂ ನೋಡ್ತಾ ಇರುವಾಗಲೇ ಪರಮಾತ್ಮ ಏನಾದ ಸಣ್ಣ ವಟುರೂಪವನ್ನು ತಾಳಿದ ಹಾಗಂತ ಹೇಳ್ತಾರೆ. ತಂ ವಟುಂ ವಾಮನಂ ದೃಷ್ಟವ ಮೋದಮಾನ ಮಹರ್ಷಯ. ವಟುವಾದದ್ದನ್ನು ನೋಡಿ ಇನ್ನಷ್ಟು ಸಂತೋಷ ಆಯ್ತು ಎಲ್ಲರಿಗೆ. ಕರ್ಮಾಣಿ ಕಾರಯಾಮಾಸು ಪುರಸ್ಕೃತ್ಯ ಪ್ರಜಾಪತಿಂ. ಪ್ರಜಾಪತಿ ಬ್ರಹ್ಮದೇವರನ್ನ ಮುಂದೆ ಮಾಡಿಕೊಂಡು ಆ ವಟುವಿಗೆ ಏನು ಮಾಡಬೇಕು ಉಪನಯನ ಸಂಸ್ಕಾರ ಎಲ್ಲವನ್ನು ಕೂಡ ಮಾಡಿದರು. ತಸ್ಯ ಉಪನೀಯಮಾನಸ್ಯ ಸಾವಿತ್ರೀಂ ಸವಿತಾ ಬ್ರವೀತ್. ಅವನಿಗೆ ತಂದು ಸೂರ್ಯ ಉಪನೀಯಮಾನಸ್ಯ ಉಪನೀತನಾದ ಪರಮಾತ್ಮನಿಗೆ ಸಾವಿತ್ರಿ ಅಂದರೆ ಗಾಯತ್ರಿ ಮಂತ್ರವನ್ನು ಸೂರ್ಯದೇವರು ಉಪದೇಶ ಮಾಡಿದರು. ಯಾಕೆ? ಅವರು ವಾಮನನ ಹತ್ರ ಕೇಳಿದರಂತೆ ಸೂರ್ಯದೇವರು, ಸ್ವಾಮಿ ಎಲ್ಲರೂ ಕೂಡ ಈ ಗಾಯತ್ರಿ ಪ್ರತಿಪಾದ್ಯ ಸವಿತೃವಾದ ನನ್ನನ್ನು ಅಂತ ತಿಳಿತಾರೆ, ಆದರೆ ನಾನಲ್ಲ, ನಂದು ಅಪರಾಧ ಅಲ್ಲ, ಇದೆಲ್ಲವೂ ಕೂಡ ನಿಂದೆ. ಗಾಯತ್ರಿ ಮಂತ್ರ ಅದು ಹೇಳುವುದು ನಿನ್ನನ್ನೇ, ಪುರುಷ ಸೂಕ್ತ ಹೇಳುವುದು ನಿನ್ನನ್ನೇ, ಋಗ್ವೇದ ಯಜುರ್ವೇದ ಸಾಮವೇದ ಎಲ್ಲ ವೇದಗಳು ಹೇಳುವುದು ಕೂಡ ನಿನ್ನನ್ನೇ, ನಂದಲ್ಲ ಹಾಗೆ ಅಂತ ಜನ ತಪ್ಪು ತಿಳಿದಿದ್ದಾರೆ. ಹಾಗೆ ಅಂತ ನನ್ನನ್ನು ಏನು ಮಾಡಬೇಡ ಹಾಗೆ ಅಂತ ಒಂದು ಗಾಯತ್ರಿಯನ್ನು ಕೊಟ್ಟುವುದ ಅಂತ ಹೇಳ್ತಾ ಇದ್ದಾರೆ. ಬೃಹಸ್ಪತಿ ಬ್ರಹ್ಮಸೂತ್ರಂ ಮೇಖಲಾಂ ಕಶ್ಯಪೋದದು. ಬೃಹಸ್ಪತಿಗಳು ಬ್ರಹ್ಮಸೂತ್ರ ಯಜ್ಞೋಪವೀತ ಅಂತಾರೆ ಅದನ್ನು. ಇನ್ನು ಮೇಖಲಾಂ ಕಶ್ಯಪ, ಮೇಖಲಾ ಅಂತ ಅದನ್ನು ಕಶ್ಯಪರು ಕೊಟ್ಟರು. ದದೌ ಕೃಷ್ಣಾಜಿನಂ ಭೂಮಿ ದಂಡಂ ಸೋಮೋ ವನಸ್ಪತಿ. ಭೂಮಾತೆ ಕೃಷ್ಣಾಜಿನವನ್ನು ಕೊಟ್ಟರು ಕೂತ್ಕೊಳ್ಳೋದಕ್ಕೆ, ಪರಮಾತ್ಮ ಕೂತು ಮಾಡೋದಕ್ಕೆ. ಇನ್ನು ಸೋಮ ಅವನು ದಂಡವನ್ನು ಕೊಟ್ಟ. ಯಾಕೆ? ಬ್ರಹ್ಮಚಾರಿಗೆ ದಂಡ ಕೈಯಲ್ಲಿ ಇರಬೇಕು. ದಂಡಕಮಂಡಲು ಅಂತ ಹೇಳ್ತೀವಿ ನೋಡಿ. ಆ ಎಲ್ಲ ಮರಗಿಡಗಳ ಒಡೆಯನಾಗಿರತಕ್ಕವರು, ವನಸ್ಪತಿಗಳ ಒಡೆಯ ಸೋಮ. ಅದರಿಂದ ದಂಡವನ್ನು ತಮ್ಮಲ್ಲಿ ಏನಿದೆಯೋ ಅದನ್ನು ಎಲ್ಲರೂ ಕೂಡ ತಂದುಕೊಟ್ರು ಹಾಗೆ ಅಂತ ನೋಡಿ. ಇದು ನಾವು ಮಾಡಬೇಕಾದ್ದು. ನಮ್ಮಲ್ಲಿ ಏನಿದೆಯೋ ಇಲ್ಲದಿದ್ದನ್ನು ದೇವರು ಕೊಡು ಅಂತ ಕೇಳೋದಿಲ್ಲ. ನಿನ್ನಲ್ಲಿ ಏನಿಲ್ಲ ಅದನ್ನು ಸಂಪಾದನೆ ಮಾಡಿ ನನಗೆ ಕೊಡು ದೇವರು ಕೇಳೋದಿಲ್ಲ. ನಿನ್ನಲ್ಲಿ ಏನಿದೆ ಅದನ್ನು ನನಗೆ ಕೊಡು ಹಾಗೆ ಅಂತ ತಮ್ಮಲ್ಲಿ ಇದ್ದದ್ದನ್ನು ಕೊಟ್ಟರು ಹಾಗೆ ಅಂತ. ವನಸ್ಪತಿ ಕೌಪೀನಾಚ್ಛಾದನಂ ಮಾತಾ. ಅದಿತಿದೇವಿ ಕೌಪೀನವನ್ನೇ ಕೊಟ್ಲಂತೆ. ದ್ಯೌಹು ಛತ್ರಂ ಜಗತಃಪತೇಹೇ. ಇನ್ನು ದ್ಯುಲೋಕದ ಅಭಿಮಾನಿ ಛತ್ರವನ್ನು ಕೊಟ್ಟರು. ಕಮಂಡಲಂ ವೇದಗರ್ಭ. ಬ್ರಹ್ಮದೇವರು ಕಮಂಡಲವನ್ನು ಕೊಟ್ಟರು. ಕುಶಾನ್ ಸಪ್ತರ್ಷಯೋ ದದುಹು. ಕುಶ ದರ್ಬೆಗಳನ್ನು ಸಪ್ತರ್ಷಿಗಳು ಕೊಟ್ಟರು ಹಾಗೆ ಅಂತ. ಇದೆಲ್ಲ ಉಪನಯನ ಕಾಲದಲ್ಲಿ ವಟುವಿಗೆ ಏನು ಕೊಡಬೇಕು ಎಂಬ ಒಂದು ಚಿಂತನೆಯನ್ನು ಕೂಡ ನಮಗೆ ಪರಮಾತ್ಮ ತಿಳಿಸಿಕೊಡ್ತಾ ಇದ್ದಾನೆ. ಭಿಕ್ಷಾಂ ಭಗವತಿ ಸಾಕ್ಷಾತ್ ಉಮಾ. ಪಾರ್ವತಿ ಪರಮಾತ್ಮನಿಗೆ ಭಿಕ್ಷೆಯನ್ನು ಹಾಕಿದರು ಅಂತ ಹೇಳ್ತಾ ಇದ್ದಾರೆ. ಸ ಬ್ರಹ್ಮವರ್ಚಸೇನೈವ ಸಭಾಂ ಸಂಭಾವಿತೋ ವಟು ಬ್ರಹ್ಮರ್ಷಿ ಗಣಸಂಗುಷ್ಟಂ ಅತ್ಯರೋಚತ ಮಾರಿಷಃ. ಪರಮಾತ್ಮ ಇದೆಲ್ಲ ಸ್ವೀಕಾರ ಮಾಡಿ ಭಾರಿ ಶೋಭಿಸ್ತಾ ಇದ್ದ. ಆಗ ತಾನು ಬಂದದ್ದು ಯಾತಕ್ಕೆ ಹಾಗೆಂದರೆ ಆ ಅತಿಥಿದೇವಿ ಮಾತೆಯ ಗರ್ಭವನ್ನು ದುಃಖವನ್ನು ಪರಿಹಾರ ಮಾಡಬೇಕು. ದೇವತೆಗಳಿಗೆ ಸಿಗಬೇಕಾದ ಭೂಮಿಯ ಭಾಗವನ್ನು ಕೊಡಬೇಕು ಹಾಗೆ ಅಂತ. ಶ್ರುತ್ವಾ ಅಶ್ವಮೇಧೈರ್ ಯಜಮಾನಂ ಊರ್ಜಿತಂ ಬಲಿಂ ಭೃಗೂಣಾಂ ಉಪಕಲ್ಪಿತೈಃ ತತಃ ಜಗಾಮ ತತ್ರ ಕಿಲ ಸಾರಸಂಭೃತಃ ಭಾರೇಣಗಾಂ ಸನ್ನಮಯನ್ ಪದೇ ಪದೇ ಹಾಗೆ ಅಂತ. ತಾನು ಹೊರಟ ಎಲ್ಲಿ ಹೋಮ ಮಾಡ್ತಾ ಇದ್ದಾರೆ, ಯಜ್ಞ ಅಶ್ವಮೇಧ ಯಾಗ ಮಾಡ್ತಾ ಇದ್ದ ಬಲಿಚಕ್ರವರ್ತಿ ಅಂಥ ಜಾಗಕ್ಕೆ ಹೋಗ್ತಾ ಇದ್ದಾನೆ. ಹೇಗೆ ಹೋದ ಹಾಗೆಂದರೆ ಭಾರೇಣ ಗಾಂ ಸನ್ನಮಯನ್. ಆ ಪರಮಾತ್ಮ ಒಂದು ಹೆಜ್ಜೆ ಇಡಬೇಕು, ಭೂಮಿ ಅಲ್ಲಿ ತಗ್ಗಿ ಹೋಗಬೇಕಂತೆ. ಆ ಥರ ಸಣ್ಣ ವಾಮನ ರೂಪ ನೋಡಿದರೆ ಭೂಮಿ ಅಲುಗಾಡ್ತಾ ಇದೆ.
ಪರಮಾತ್ಮನ ಒಂದೊಂದು ಹೆಜ್ಜೆಗೂ ಡಗ ಡಗ ಅಂತ ಸನ್ನಮಯನ್ ಪದೇ ಪದೇ ನರ್ಮದಾಯಾಸ್ ತಟ ಉತ್ತರೆ, ನರ್ಮದಾ ನದಿಯ ಉತ್ತರ ಭಾಗದಲ್ಲಿ ಬಲಿಚಕ್ರವರ್ತಿ ಮಾಡುವ ಆ ಯಜ್ಞಶಾಲೆಗೆ ಪರಮಾತ್ಮ ಬಂದ ಅಂತ ಹೇಳ್ತಾ ಇದ್ದಾರೆ. ಬಂದ ಕೂಡಲೇ ಯದ್ ದೇವದೇವ ಗಿರಿಶಶ್ಚಂದ್ರಮೌಳಿರ್ ದಧಾರ ಮೂರ್ನ ಪರಯ ಚ ಭಕ್ತಿಯ, ಎಲ್ಲರೂ ಕೂಡ ಆ ಪರಮಾತ್ಮನ ಆ ದೃಷ್ಟಿ ಬಂದದ್ದನ್ನು ನೋಡಿ ಆನಂದ ಭರಿತರಾಗಿ ಆ ಯಜ್ಞಶಾಲೆಯಲ್ಲಿ ಎದ್ದು ನಿಂತು ನಮಸ್ಕಾರ ಮಾಡಿದರು, ಪೂಜೆಯನ್ನು ಕೂಡ ಮಾಡಿದರು. ತದನಂತರ ಬಲಿ ಕೇಳ್ತಾನಂತೆ, ವಾಮನನ್ನು ನೋಡಿ ಬಲಿಚಕ್ರವರ್ತಿ ಕೇಳ್ತಾನೆ, ಸ್ವಾಗತಂ ತೇ ನಮಸ್ತುಭ್ಯಂ ಬ್ರಹ್ಮನ್ ಕಿಂ ಕರವಾಮತೆ. ಬ್ರಾಹ್ಮಣ ನಮಸ್ಕಾರ, ನಾವೇನು ಮಾಡಬೇಕು ಹೇಳು. ಬ್ರಹ್ಮರ್ಷೀಣಾಂ ತಪಸ್ಸಾಕ್ಷಾನ್ ಮನ್ಯೇ ತ್ವಾರ್ಯ ವಪುರ್ಧನಂ. ನಿನ್ನ ನೋಡಿದರೆ, ನಿನ್ನ ತೇಜಸ್ಸು, ನಿನ್ನ ಮುಖದ ಕಳೆ ನೋಡಿದರೆ ಬ್ರಹ್ಮರ್ಷಿಗಳೇ ಸಾಕ್ಷಾತ್ತಾಗಿ ಮೂರ್ತಿ ತೊಟ್ಟು ಬಂದಿದ್ದಾರೆ ಅಂತ ಅನ್ನಿಸ್ತದೆ. ಅಷ್ಟು ತೇಜಸ್ವಿಯಾಗಿ ಇದೆಯಲ್ಲೋ. ಅದ್ಯನ ಪಿತರಸ್ತೃಪ್ತಾಹ, ಇವತ್ತು ನನ್ನ ಪಿತೃದೇವತೆಗಳು, ನನ್ನ ಪಿತರರು, ನನ್ನ ಹಿರಿಯರು ಎಲ್ಲರೂ ಕೂಡ ಇವತ್ತು ಸಂತೃಪ್ತರಾಗ್ತಾರೆ. ಯಾಕೆ? ಉತ್ತಮನಾದ ಒಂದು ಬ್ರಾಹ್ಮಣ ಮನೆಗೆ ಬಂದರೆ ಆ ಮನೆಯ ಹಿರಿಯರು, ಪಿತೃಗಳು ಸಂತೋಷ ಪಡ್ತಾರೆ ಹಾಗೆ ಅಂತ. ಅದ್ಯನ ಪಾವಿತಂ ಕುಲಂ, ಇವತ್ತು ನಮ್ಮ ಕುಲ ಪಾವನವಾಯಿತು ಅಂತ ನಾನು ಭಾವಿಸ್ತೇನೆ. ಅದು ನಿಜ, ಹೌದು. ಅವನ ಕುಲ ಅವತ್ತು ಪಾವನವಾದದ್ದು. ಎಷ್ಟು ಸತ್ಯ ಇದೆ ನೋಡಿ. ಅದಕ್ಕೆ ಯಜ್ಞಶಾಲೆ, ಯಜ್ಞ ದೀಕ್ಷಿತರಾಗಿರುವಾಗ ಮನಸ್ಸು ಏನಾಗ್ತದೆ, ಮನಸ್ಸಿನಲ್ಲಿ ಇರುವ ಕಲುಷಿತ ಎಲ್ಲ ಹೋಗ್ತದೆ ನೋಡಿ. ವೇದೋಕ್ತ ಕರ್ಮಗಳನ್ನು ಮಾಡುವುದರ ಒಂದು ಫಲ ಅದು. ಮನಃಶುದ್ಧಿ ಆಗ್ತಾ ಇರ್ತದೆ. ಎಷ್ಟು ಒಳ್ಳೆ ಮಾತುಗಳು ಬರ್ತದೆ ನೋಡಿ. ಅದ್ಯ ಸ್ವಿಷ್ಟ ಕ್ರತುರಯಂ ಯದ್ ಭಗವಾನ್ ಆಗತೋ ಗೃಹಾನ್. ಆ ಯಜ್ಞದ ಒಂದು ಫಲ ನೀನು ಇವತ್ತು ನಮ್ಮ ಮನೆಗೆ ಬಂದಿದ್ಯಾ ಹಾಗೆ ಅಂತ. ಅದ್ಯಗ್ನಯೋ ಮೇ ಸುಹೃತಾಃ ಯಥಾವಿಧಿ ದ್ವಿಜಾತ್ಮಜ ತ್ವಚ್ಚರಣಾವನೇ ಜನೈಃ ಹತಾಂಸೋ ಭಾರ್ಬಿರಿಯಂ ಚ ಭೂಮಿರದ್ದ ಪುನೀತ ತನುಭಿಃ ಪದೈಃ ತವ. ನಿನ್ನ ದರ್ಶನದಿಂದ ಅಗ್ನಿಗಳು ಪಾವನವಾದವು, ಎಲ್ಲ ಪವಿತ್ರ, ನಮ್ಮ ಪಾಪಗಳೆಲ್ಲ ಹೋಗಿ ಇಡೀ ಜಾಗ ಪವಿತ್ರವಾಗ್ತಾ ಇದೆ ಹಾಗೆ ಅಂತ. ನಮ್ಮ ಪಾಪಗಳೆಲ್ಲ ಹೋಯಿತು. ಅದರಿಂದ ಯದ್ಯದ್ವಟೋ ವಾಂಚಸಿ ತತ್ತತ್ ಪ್ರತೀಚ್ಛಮೆ ತ್ವಾಂ ಅರ್ತಿನಂ ವಿಪ್ರಸುತಾನು ತರ್ಕಯೇ. ನಿಂಗೆ ಏನೇನು ಇಚ್ಛೆ ಇದೆ ಅದನ್ನೆಲ್ಲ ಕೇಳು, ನಾನು ನಿನಗೆ ಕೊಡ್ತೇನೆ ಹಾಗೆ ಅಂತ ದೊಡ್ಡ ಲಿಸ್ಟೇ ಕೊಡ್ತಾನೆ. ನನ್ನ ಹತ್ರ ಏನೇನಿದೆ ನೋಡ್ಕೋ ಹಾಗೆ ಅಂತ. ಗಾಂ ಭೂಮಿ ಇದೆ, ಕಾಂಚನಂ ಬಂಗಾರ, ಗುಣವದ್ವಾತ ಧಾಮ ಒಳ್ಳೆ ಮನೆಗಳು, ಮೃಷ್ಟಾನ್ನ ತಥಾ ಅನ್ನಂ ಉತವಾ ವಿಪ್ರಕನ್ಯಾ ಶ್ರೇಷ್ಠವಾದ ವಿಪ್ರರು, ಕನ್ಯೆಯರು ಎಲ್ಲರನ್ನೂ ಕೊಡ್ತೇನೆ. ಗ್ರಾಮಾನ್ ಸಮೃದ್ಧಾನ್, ಬರೀ ಒಣಗಿದ ಗ್ರಾಮ ಅಲ್ಲ, ಸಮೃದ್ಧವಾದ ನೀರಾವರಿ ಗ್ರಾಮ ಅಂತಾರೆ ನೋಡಿ, ಅಂತಹ ಗ್ರಾಮಗಳನ್ನು ಕೊಡ್ತೇನೆ. ತುರಗಾನ್ ಕುದುರೆಗಳನ್ನು ಕೊಡ್ತೇನೆ. ಗಜಾನ್ವಾ ಆನೆಗಳನ್ನು ಬೇಕಾದ್ರೆ ಕೊಡ್ತೇನೆ. ತೊಗೊಂಡು ಏನು ಮಾಡೋದು ಅಂತಾರೆ. ಆನೆಗಳನ್ನು ಇಟ್ಕೊಂಡು ಸಾಗಲಿಕ್ಕೆ ಆಗ್ತದ? ಬೆಂಗಳೂರಲ್ಲಂತೂ ಇರೋದಕ್ಕೆ ಜಾಗ ಇರೋದಿಲ್ಲ. ತುರಗಾನ್ ಗಜಾನ್ವಾ ರಥಾನ್ ಅತಾರ್ಹತ್ತಮ ಸಂಪ್ರತಿಚ್ಛ, ಶ್ರೇಷ್ಠವಾದ ರಥಗಳು ಎಲ್ಲವನ್ನ ಕೊಡ್ತೇನೆ, ಏನು ಬೇಕು ನಿನಗೆ ಹಾಗೆ ಅಂತ ದೊಡ್ಡ ಲಿಸ್ಟನ್ನೇ ಇಡ್ತಾನೆ. ಇಷ್ಟು ಹೇಳಿದಾಗ ಪರಮಾತ್ಮ ಹೇಳಿದನಂತೆ, ವಚಸ್ತವೈತದ್ ಜನದೇವ ಸುನೃತಂ ಕುಲೋಚಿತಂ ಧರ್ಮಯುತಂ ಯಶಸ್ಕರಂ. ಬಲಿಚಕ್ರವರ್ತಿ, ನೀನು ಏನು ಮಾತು ಹೇಳಿದಿ ಅದೆಲ್ಲವೂ ಕೂಡ ಏನಾಗಿದೆ, ನಿನ್ನ ಕುಲದವರಿಗೆ ಉಚಿತವಾಗಿದೆ ಹಾಗೆ ಅಂತ. ಅಂದರೆ ಪ್ರಹ್ಲಾದನಂತವರ ವಂಶದಲ್ಲಿ ಬಂದವನು ನೀನು, ಎಷ್ಟು ವಿನೀತವಾಗಿ ನೀನು ಮಾತಾಡಿದೀಯಾ. ಅದರಿಂದ ನೀನು ಮಾತಾಡಿದ್ದೆಲ್ಲ ಪ್ರಮಾಣವೇ ಆಗಿದೆ. ನಹ್ಯೇತಸ್ಮಿನ್ ಕುಲೇ ಕಶ್ಚಿನ್ ನಿಸ್ಸತ್ವ ಕೃಪಣಃ ಪುಮಾನ್. ಅಂತ ನಿಸ್ಸತ್ವರಾದವರು ಯಾರೂ ಕೂಡ ನಿಮ್ಮ ಕುಲದಲ್ಲಿ ಇಲ್ಲ. ಏನು ಮಾತು ಕೊಡ್ತಾರೋ ಅದನ್ನೆಲ್ಲ ನೀವು ನಡೆಸ್ತೀರಾ ಹಾಗೆ ಅಂತ ಹೇಳಿ ಪರಮಾತ್ಮ ತಸ್ಮಾತ್ ತ್ವತ್ತೋ ಮಹೀಮೀಷತ್ ವೃಣೇಹಂ ವರದರ್ಶಭ ಪದಾನಿ ತ್ರೀಣಿ ದೈತ್ಯೇಂದ್ರ ಸಂಹಿತಾನಿ ಪದಾಮಮ. ನನ್ನ ಪಾದದ ಹೆಜ್ಜೆಯಿಂದ ನಾನೇನು ಹೆಚ್ಚು ಕೇಳಿಕ್ಕೆ ಹೋಗೋದಿಲ್ಲ, 3 ಹೆಜ್ಜೆ ಪಾದ ಅಷ್ಟೇ ನನಗೆ ಕೊಡು ಸಾಕು ಹಾಗೆ ಅಂತ. ನಾಣ್ಯತೆ ಕಾಮಯ ರಾಜನ್, ನಾನು ಇನ್ನೇನು ನಿನ್ನ ಹತ್ರ ಕೇಳಲಿಕ್ಕೆ ಹೋಗೋದಿಲ್ಲ. ವದಾನ್ಯ ಜಗದೀಶ್ವರ ನೈನಃ ಪ್ರಾಪ್ನೋತಿ ವೈ ವಿದ್ವಾನ್ ಯಾವದರ್ಥ ಪರಿಗ್ರಹ. ಅಷ್ಟು ಕೊಡು ಸಾಕು ನನಗೆ ಹಾಗೆ ಅಂತ. ಈ ಮಾತು ಕೇಳಿದಾಗ ಬಲಿಗೆ ಸ್ವಲ್ಪ ತಲೆ ತಿರುಗಿತ್ತು. ಏನು ಹೇಳಿದ? ಅಹೋ ಬ್ರಾಹ್ಮಣ್ಯದಾಯ ವಾಚಸ್ತೆ ಅವೃದ್ಧ ಸಮ್ಮತಾಹ. ನೋಡಪ್ಪ ಬಲಿ ಒಟ್ಟು ನೀನು ಹೇಳುವ ಮಾತು ಅದು ವೃದ್ಧರಿಗೆ ಸಮ್ಮತವಲ್ಲ, ದೊಡ್ಡವರಿಗೆ ಸಮ್ಮತ ಅಲ್ಲ ನೀನು ಕೇಳೋದು. ತ್ವಂ ಬಾಲೋ ಬಾಲಿಶಮಸ್ತಿ. ಸಣ್ಣ ಹುಡುಗನಂತೆ ಮಾತಾಡ್ತಾ ಇದೆಯಲ್ಲೋ ನೀನು. ಸ್ವಾರ್ಥಂ ಪ್ರತ್ಯಬುಧೋ ಯಥ ನ ಪುಮಾನ್ ಮಾಮುಪವೃಜ್ಯ
ಭೂಯೋ ಯಾಚಿತಂ ಅರ್ಹತಿ. ನನ್ನ ಹತ್ರ ದಾನ ತೆಗೆದುಕೊಂಡ ಮೇಲೆ ನೀನೇನಾಗಬಾರ್ದು, ಇನ್ನೊಬ್ಬರ ಹತ್ರ ದಾನ ತೆಗೊಳ್ಬಾರ್ದು. ಬಲಿಚಕ್ರವರ್ತಿಯ ದಾನ ಸ್ವೀಕಾರ ಮಾಡಿದವರು ಇನ್ನೊಬ್ಬರ ಹತ್ರ ಹೋಗಿ ಯಾಚನೆ ಮಾಡಬಾರ್ದು. ಅಷ್ಟು ಕೊಡುವ ಸಾಮರ್ಥ್ಯ ಇದೆ ನನಗಿದೆ. ಅದರಿಂದ ನೀನು ಏನು 3 ಹೆಜ್ಜೆ ಕೇಳ್ತೀಯಲ್ಲೋ, ಒಂದು ಗ್ರಾಮನಾರು ಕೇಳಬಾರ್ದ, ಒಂದು ಮನೆಯಾದರೂ ಕೇಳಬಾರ್ದ, 3 ಹೆಜ್ಜೆ ಹೇಗೆ ಸಾಕಾಗ್ತದೆ? ಇಷ್ಟೆಲ್ಲ ಮಾತಾಡ್ತಾನೆ. ಆಗ ಪರಮಾತ್ಮ ಹೇಳ್ತಾನಂತೆ, ಎದೃಚ್ಛೋಪನ್ನೇನ ಸಂತುಷ್ಟೋ ವರ್ತತೆ ಸುಖಂ. ರಾಜ, ಎದೃಚ್ಛಾಲಾಭ ಸಂತುಷ್ಟನಾದವನಿಗೆ ನಿಜವಾದ ಸುಖ ಇರುತ್ತದೆ. ದೇವರು ಏನು ಕೊಟ್ಟಿದ್ದಾನೋ ಅಷ್ಟರಲ್ಲಿ ಏನಿರಬೇಕು, ಸುಖವಾಗಿರಬೇಕು. ಇಲ್ಲದಿದ್ದರೆ ಯಾರಿಗೆ ಸಂತೋಷ ಇಲ್ಲ ಅವರಿಗೆ ತ್ರಿಭಿಹಿ ಲೋಕೈಹಿ ಅಜಿತಾತ್ಮಃ ಉಪಸಾದಿತೈಹಿ. 3 ಲೋಕ ಕೊಟ್ಟರು ಕೂಡ ಅವ್ರಿಗೇನಿರೋದಿಲ್ಲ, ಸಂತೃಪ್ತಿ ಇರೋದಿಲ್ಲ. ಅದರಿಂದ ತೃಪ್ತಿ ಇರಬೇಕು ಮನುಷ್ಯನಿಗೆ. ನನಗೆ 3 ಪಾದದ ಹೆಜ್ಜೆ ಸಾಕು ಹಾಗೆ ಅಂತ, ಅದು ನನ್ನ ಪಾದದಿಂದ ಅಷ್ಟೇ ಸಾಕು ಹಾಗೆ ಅಂತ. ಇಷ್ಟು ಹೇಳಿದ ಮೇಲೆ ಇತ್ಯುಕ್ತಸ್ಸ ಹಸನ್ನಾಹ, ಬಲಿಚಕ್ರವರ್ತಿ ನಗುತ್ತಾ, ಆಯಿತು ವಾಂಛಿತಂ ಪ್ರತಿಗೃಹ್ಯತಾಂ, ನಿನಗೇನು ಬೇಕೋ ಅದನ್ನು ನೀನು ಸ್ವೀಕಾರ ಮಾಡು ಹಾಗೆ ಅಂತ ಹೇಳಿದಾಗ, ಆಗ ಶುಕ್ರಾಚಾರ್ಯರು ಹೇಳ್ತಾರಂತೆ, ಕಶ್ಯಪ ದದಿತೇರ್ಜಾತಃ ದೇವಾನಾಂ ಕಾರ್ಯಸಾಧಕಃ. ಬಲಿಚಕ್ರವರ್ತಿ ನಿಲ್ಲಿಸು ಸ್ವಲ್ಪ, ಹಾಗೆಲ್ಲ ಮಾತು ಕೊಡಬೇಡ, ಏನು ಬೇಕಾದ್ರೂ ತೊಗೊಂತಲ್ಲ ಮಾತು ಕೊಡಬೇಡ. ಇವನು ಯಾರು ಗೊತ್ತಾ? ಅದಿತಿ ಕಶ್ಯಪರಲ್ಲಿ ಈಗನೂ ಹುಟ್ಟಿ ಬಂದಿದ್ದಾನೆ. ಇವನು ವಿಷ್ಣು, ಸಾಕ್ಷಾತ್ ವಿಷ್ಣು. ಇವನೇನು ಮಾಡ್ತಾನೆ? ದೇವ ಕಾರ್ಯ ಸಾಧಕ, ದೇವತೆಗಳ ಕಾರ್ಯವನ್ನು ಇವನು ಸಾಧನೆ ಮಾಡ್ತಾನೆ. ಅದರಿಂದ ಹೀಗೆಲ್ಲ ನೀನು ಹೇಳಬೇಡ. ತ್ರಿಭಿಹಿ ಕ್ರಮೈಹಿ ಇಮಾನ್ ಲೋಕಾನ್ ವಿಶ್ವಕಾಯ ಕ್ರಮಿಷ್ಯತಿ. ಇವನು ವಿಶ್ವಕಾಯ. ಇವನು ಅಂದರೆ ಏನರ್ಥ? ಇಡೀ ವಿಶ್ವವೇ ಇವನ ಶರೀರ. ಅದರಿಂದ 3 ಹೆಜ್ಜೆ ಕೇಳಿ ಇವನು ಏನು ಮಾಡ್ತಾನೆ? ಇಡೀ 3 ಲೋಕವನ್ನು ನಿನ್ನ ಹತ್ರ ಕಬಳಿಸಿಬಿಡ್ತಾನೆ. ಅದರಿಂದ ನೀನು ಇವನಿಗೆ ಕೊಡಬೇಡ ಹಾಗೆ ಅಂತ. ಮತ್ತು ಒಂದು ಮಾತು ಹೇಳ್ತಾನೆ, ಅಲ್ಲ ದಾನ ಕೊಡಬೇಕಲ್ವಾ ಹಾಗೆ ಅಂತ ಹೇಳಿದರೆ, ಹೌದು ದಾನ ಕೊಡಬೇಕು. ಎಷ್ಟು ಕೊಡಬೇಕು ಹಾಗೆ ಅಂದರೆ, ಬಂದದ್ರಲ್ಲಿ 5 ಭಾಗ ಮಾಡಿರಿ ಅಂತಾರೆ. ಇದು ಶುಕ್ರಾಚಾರ್ಯರು ಹೇಳುವ ಮಾತು. ಧರ್ಮಾಯ ಯಶಸ್ಸೇ ಅರ್ಥಾಯ ಕಾಮಾಯ ಸ್ವಜನಾಯ ಚ. ಧರ್ಮಕ್ಕಾಗಿ ಒಂದು 20%, ಯಶಸ್ಸು ತನ್ನ ಕೀರ್ತಿಗಾಗಿ ಒಂದು 20%, ಅರ್ಥಾಯ ಇನ್ನೂ ಹೆಚ್ಚು ದುಡ್ಡು ಬೆಳಿಬೇಕು ಎಂಬ ಡೆಪಾಸಿಟು, ಅದು ಏನು ಮಾಡ್ತೀವೋ ಇನ್ವೆಸ್ಟ್ಮೆಂಟು, ಅದಕ್ಕಾಗಿ ಒಂದು 20%, ಕಾಮಾಯ ನಮ್ಮ ಇಷ್ಟವಾದದನ್ನು ಪಡೆಯೋದಕ್ಕೆ ಅದಕ್ಕಾಗಿ ಒಂದು 20%, ಸ್ವಜನಾಯ ನಮ್ಮ ಬಂಧು ಬಾಂಧವರು ಹಿರಿಯರು ಅಂತ ಯಾರಿದ್ದಾರೆ ಅವರಿಗಾಗಿ ಇಂಥ ಒಂದು 20%. ಈ ರೀತಿಯಾಗಿ ಕೊಡಬೇಕೇ ಹೊರತು ನೀನು ಪರಮಾತ್ಮ ಕೇಳಿದ ಅಂತ ಹೇಳಿ ಎಲ್ಲವನ್ನು ಕೊಟ್ಟುಬಿಟ್ರೆ ನಾಳೆ ನೀನು ಎಲ್ಲಿ ನಿಂತ್ಕೋತೀಯ? ನಿಂಗೆ ಇರೋದಕ್ಕೂ ಜಾಗ ಇಲ್ಲ ಹಾಗೆ ಅಂತ. ಆ ರೀತಿಯಾಗಿ ದಾನ ಮಾಡಬಾರ್ದು. ಪಂಚದಾ ವಿಭಜನ್ ವಿತ್ತಂ ಇಹಾಮುತ್ರ ಚ ಮೋದತೆ. ಈ ರೀತಿಯಾಗಿ 5 ವಿಭಾಗ ಮಾಡಿ ಕೊಡುವವ ಈ ಲೋಕದಲ್ಲಿ ಪರಲೋಕದಲ್ಲಿ ಅವನು ಸಂತೋಷವಾಗಿ ಇರಲಿಕ್ಕೆ ಸಾಧ್ಯ. ನೀನು ನೋಡಿದರೆ ಎಲ್ಲವನ್ನು ಕೊಡ್ತೀಯಾ ಹಾಗೆ ಅಂತ ಹೇಳಿದಾಗ ಕೊಡಬೇಡ ಹಾಗೆ ಅಂತ ಶುಕ್ರಾಚಾರ್ಯರು ಹೇಳ್ತಾರೆ, ಗುರುಗಳು. ಆಗ ಬಲಿಚಕ್ರವರ್ತಿ ಹೇಳ್ತಾನೆ, ಸತ್ಯಂ ಭಗವತಾ ಪ್ರೋಕ್ತಂ ಧರ್ಮೋಯಂ ಗೃಹಮೇದಿನಾಂ ಅರ್ಥಂ ಕಾಮಂ ಯಶೋವೃತ್ತಿಂ ಯೋನ ಬಾಧೇತ ಕರಿಹಿಚಿತ್. ಹೌದು ಸ್ವಾಮಿ, ನೀವು ಹೇಳೋದೆಲ್ಲ ಸರಿ. ಧರ್ಮ ಅರ್ಥ ಕಾಮ ಎಲ್ಲವನ್ನು ನೋಡಿಕೊಂಡು ನಾವು ದಾನ ಮಾಡಬೇಕು. ಸಚಾಹಂ ವಿತ್ತಲೋಭೇನ ಪ್ರತ್ಯಾಚಕ್ಷೆ ಕಥಂ ದ್ವಿಜಂ ಪ್ರತಿಶ್ರುತ್ಯ ದದಾನೀತಿ ಪ್ರಾಹ್ಲಾದಿ ಕಿತವೋ ಯಥಾ. ಆದರೆ ಏನು ಮಾಡಲಿ, ನಾನೀಗ ಏನು ಮಾಡಿಬಿಟ್ಟಿದ್ದೀನಿ? ಅವನಿಗೆ ಮಾತು ಕೊಟ್ಟಾಗಿದೆ. ನೀವು ಚೂರು ಮೊದಲೇ ಹೇಳಬೇಕಾಗಿತ್ತು. ನೀವು ಮೊದಲೇ ಹೇಳಿದರೆ ನಾನು ಮಾತು ಕೊಡ್ತಾ ಇಲ್ಲ. ಈಗ ನಾನು ಮಾತು ಕೊಟ್ಟಾಗಿದೆ, ಕೊಡ್ತೀನಿ ಹಾಗೆ. ಈಗ ನಾನು ಪ್ರಹ್ಲಾದನ ವಂಶದಲ್ಲಿ ಬಂದು ನಾನು ಹೇಗೆ ಅದನ್ನು ವಾಪಸ್ ತಗೊಳ್ಳಿಕ್ಕಾಗೋದಿಲ್ಲ ಹಾಗೆ ಅಂತ. ನಾಹಂ ಬಿಬೇಮಿ ನಿರಯ. ನನಗೆ ಸ್ವಾಮಿ, ನನಗೆ ನರಕದಿಂದ ಹೆದರಿಕೆ ಇಲ್ಲ. ನಾಧರ್ಮ್ಯಾತ್ ಅಸುಕಾರಣವಾದ್. ನನಗೆ ಅಧರ್ಮದಿಂದ ದುಃಖದಿಂದ ನನಗೆ ಯಾವ ಹೆದರಿಕೆ ಇಲ್ಲ. ಸ್ಥಾನಚ್ಯವನಾತ್. ನನ್ನ ಸ್ಥಾನದಿಂದ ನಾನು ಕೆಳಗೆ ಜಾರಿ ಬೀಳ್ತೇನೆ, ಅಂದರೆ ನನ್ನ ಸ್ಥಾನಮಾನ ಬಿಟ್ಟೋಗ್ತದೆ, ಅದರಿಂದ ನಾನು ಹೆದರೋದಿಲ್ಲ. ಯಥಾ ವಿಪ್ರ ಪ್ರಲೋಭನಾತ್. ಬ್ರಾಹ್ಮಣನಿಗೆ ಪ್ರಲೋಭ ಮಾಡಿ ಅದಕ್ಕೆ ನಾನು ಹೆದರ್ತೀನಿ. ಬ್ರಾಹ್ಮಣನಿಗೆ ಪ್ರಲೋಭ ಮಾಡಿದ್ದೀನಿ, ಏನು ಅಂತ ಕೊಡ್ತೇನೆ ಅಂತ ಅವನಿಗೆ ಈಗ ಮನಸ್ಸಿನಲ್ಲಿ ಏನಾಗಿಬಿಟ್ಟಿದೆ, 3 ಹೆಜ್ಜೆ ಕೊಡ್ತಾನೆ ಅಂತ ಆಸೆ ಬಂದುಬಿಟ್ಟಿರ್ತದೆ. ಅದರಿಂದ ಆ ಬ್ರಾಹ್ಮಣನಿಗೆ ಪ್ರಲೋಭ ಮಾಡಿದ್ದಕ್ಕೆ ನಾನು ಹೆದರ್ತೇನೆ. ಕೊಡ್ತೇನೆ ಅಂತ ಮಾತು ಕೊಟ್ಟ ಮೇಲೆ ನಾನು ಅದನ್ನು ಹೇಗೆ ವಾಪಸ್ ತೆಕ್ಕೊಳ್ಳಿ ಹಾಗೆ ಅಂತ. ಯದ್ಯದ್ ಹಾಸ್ಯತಿ ಲೋಕೇಸ್ಮಿನ್ ಸಂಪರೇತೋ ಧರಾಧಿಕಂ ತಸ್ಯ ತ್ಯಾಗೆ
ನಿಮಿತ್ತಂ ಕಿಂ ವಿಪ್ರತುಷ್ಯೇನ ತೇನಚಿ. ಬ್ರಾಹ್ಮಣ ಸಂತೋಷ ಆದರೆ ಸಾಕು, ಬ್ರಾಹ್ಮಣನ ಸಂತೋಷಕ್ಕಿಂತ ನನಗೆ ಇನ್ಯಾವುದು ಶ್ರೇಷ್ಠ ಅಂತ ಅನಿಸ್ತಾ ಇಲ್ಲ ಅಂತ. ಯದ್ಯಪಿ ಅಸೌ ಅಧರ್ಮೇಣ ಮಾಂ ಬದ್ನೀಯಾತ್, ಒಂದು ವೇಳೆ ಅಧರ್ಮದಿಂದ ಇವನು ನನ್ನ ಬಂಧನ ಮಾಡಲಿ, ನೀವು ಹೇಳುವ ಪ್ರಕಾರ ವಿಷ್ಣುವಾಗಿದ್ದರೆ ನನ್ನನ್ನು ಬಂಧನ ಮಾಡ್ತಾನೆ, ಇವನು ಬಂಧನ ಮಾಡಲಿ, ಆದರೂ ಕೂಡ ತಥಾಪ್ಯೇನಂ ನ ಹಿಂಸಿಷ್ಯೇ, ಆದರೂ ಕೂಡ ನಾನು ಇವನ್ನು ಹಿಂಸೆ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕೆ? ಹೇಗೆ ಬಂದಿದ್ದಾನೆ ಅವನು? ಭೀತಂ ಬ್ರಹ್ಮತನುಂ ರಿಪುಂ, ನನ್ನ ಶತ್ರುವಾಗಿದ್ದರೂ ಕೂಡ ಬ್ರಾಹ್ಮಣನಾಗಿ ಬಂದಿದ್ದಾನೆ, ಬ್ರಾಹ್ಮಣ ಶರೀರ ತೊಟ್ಟುಕೊಂಡು ಬಂದಿದ್ದಾನೆ. ನೋಡಿ, ಬ್ರಾಹ್ಮಣರ ಮೇಲೆ ಆ ವೇಷಕ್ಕೆ ಎಷ್ಟು ಗೌರವ ಇತ್ತು ನೋಡಿ ಹಿಂದಿನ ಕಾಲದಲ್ಲಿ ರಾಜರಿಗೆ, ಅದನ್ನು ಹೇಳ್ತಾ ಇದ್ದಾರೆ. ಅದರಿಂದ ನಾನು ಕೊಟ್ಟ ಮಾತನ್ನು ವಾಪಸ್ ತೆಕ್ಕೊಳ್ಳಲ್ಲ ಹಾಗೆ ಅಂತ. ಇಷ್ಟು ಹೇಳಿದ ಮೇಲೆ ಶುಕ್ರಾಚಾರ್ಯರಿಗೆ ಸಿಟ್ಟು ಬಂತು, ಶಾಪ ಕೊಟ್ಟು ಬಿಟ್ರಂತೆ. ಶಶಾಪ ದೈವ ಪ್ರಹಿತ, ಪರಮಾತ್ಮನ ಪ್ರಚೋದನೆ, ಶಾಪ ಕೊಟ್ಟೇ ಬಿಟ್ರು. ಅಚಿರಾತ್ ಭ್ರಶ್ಯಸೆ ಶ್ರಿಯ, ನಿನ್ನ ಸಂಪತ್ತು ಎಲ್ಲ ಕೂಡಲೇ ನಾಶ ಆಗಲಿ. ನೋಡಿ, ಅವತ್ತು ಬೃಹಸ್ಪತಿ ಆಚಾರ್ಯರು ಹೇಳಿದರು ಇಂದ್ರನಿಗೆ, ಒಂದು ಕಾಲ ಬರುತ್ತದೆ ಇವನು ಗುರುಗಳನ್ನು ಅವಮಾನ ಮಾಡ್ತಾನೆ, ಆಗ ಎಲ್ಲವೂ ಕೂಡ ನಾಶ ಆಗ್ತದೆ ಅಂತ. ನೋಡಿ, ಇದೇ ಕಾಲ ಬಂತು, ಪರಮಾತ್ಮನ ಇಚ್ಛೆ. ಸತ್ಯ ನ ಚಲಿತೋ ಮಹಾನ್, ನೀವು ಶಾಪ ಕೊಟ್ಟರೂ ಸರಿ, ನಾನು ನನ್ನ ಕೊಟ್ಟ ಮಾತಿನಿಂದ ನಾನು ಮೀರೋದಿಲ್ಲ, ಬ್ರಾಹ್ಮಣರಿಗೆ ಕೊಟ್ಟ ಮಾತನ್ನು ನಾನು ಮೀರೋದಿಲ್ಲ ಹಾಗೆ ಅಂತ. ವಾಮನಾಯ ದದಾವೇತಾಂ ಅರ್ಚಿತ್ವ ಉದಕಪೂರ್ವಕಂ, ತನ್ನ ಹೆಂಡತಿ ಮಿಂದ್ಯಾವಳಿಯನ್ನು ಕರೆಸಿ ನೀರನ್ನು ತಗೊಂಬ ಅಂತ ಹೇಳಿ ನೀರನ್ನು ಹಾಕಿ ಸಂಕಲ್ಪ ಮಾಡೇ ಬಿಡ್ತಾನೆ. ಆಗ ಪರಮಾತ್ಮ ಏನು ಮಾಡಿದ, 3 ಹೆಜ್ಜೆ ಕೇಳಬೇಕಲ್ಲ, ಸಂಕಲ್ಪ ಆಯಿತು. ಇನ್ನು ಫಸ್ಟ್ ಬೆಳೆಯೋಣ ಅಂತ ಫಸ್ಟು ತಾನು ಬೆಳೆಯೋಕ್ಕೆ ಶುರು ಮಾಡಿದ ಅಂತ. ಬೆಳೆದ ಮೇಲೆ 3 ಪಾದ ಹೆಜ್ಜೆ ತೆಗೆದುಕೊಳ್ಳೋಣ ಹಾಗೆ ಅಂತ. ತದ್ವಾಪನಂ ರೂಪಂ ಅವರ್ಧತ ಅದ್ಭುತಂ ಹರೇರನಂತಸ್ಯ ಗುಣತ್ರಯಾತ್ಮಕಂ. ಪರಮಾತ್ಮ ಬೆಳೆದ ಬೆಳೆದ ಬೆಳೆದ, ಅದು ಎಷ್ಟು ಬೆಳೆದ ಅಂದರೆ ಎಷ್ಟು ಚಂದ ಹೇಳ್ತಾರೆ ನೋಡಿ. ದದರ್ಶ ವಿಶ್ವಂ ತ್ರಿಗುಣಂ ಗುಣಾತ್ಮಕೆ ಪದತ್ರಿನೋ ಜಾನುನಿ ವಿಶ್ವಮೂರ್ತೇರ್ ಊರ್ವೋರ್ಗುಣಂ ಮರುತಾನ್ ಮಿಂದ್ರಸೇನ ಸಂಧ್ಯಾಂ ವಿಭೋರ್ ವಾಸಸಿ ಗುಹ್ಯ ಐಕ್ಷತ ಪ್ರಜಾಪತಿಂ ಜಗನೆ ಸ್ವಾತ್ಮಮುಖ್ಯಂ ನಾಭ್ಯಾಂ ನಭಃ ಕುಕ್ಷಿ ಸಪ್ತಸಿಂಧೂ ಉರುಕ್ರಮಃ ಉರಸಿ ರಕ್ಷಮಾಲಾಂ. ಅಂದರೆ ಆ ನಕ್ಷತ್ರ ಮಾಲೆಗಳಿದು ನೋಡಿ, ಅದು ಆರಂಭದಲ್ಲಿ ಹೇಗಿತ್ತಂತೆ, ಪರಮಾತ್ಮನ ತಲೆಯಲ್ಲಿ ಇರತಕ್ಕ ಕಿರೀಟದಂತೆ ಇತ್ತಂತೆ ಆ ನಕ್ಷತ್ರ ಮಾಲೆಗಳು. ಅದು ಬೆಳೆದು ಬೆಳೆದು ಕಂಠದ ಮಾಲೆ ಅಂತೆ ಆಯಿತು. ಆ ನಕ್ಷತ್ರ ಅಲ್ಲೇ ಇರುತ್ತದೆ, ಇವನು ಮಾತ್ರ ಎಷ್ಟು ಬೆಳೆದ ಅಂತ. ಅದು ಪರಮಾತ್ಮನ ಕುತ್ತಿಗೆಯ ಆಭರಣದಂತೆ ಆಯ್ತಂತೆ. ಅಂದರೆ ಎಷ್ಟು ಎತ್ತರಕ್ಕೆ ಬೆಳೆದಿರಬೇಕು ನೋಡಿ ದೇವರು. ಆಮೇಲೆ ಆ ನಕ್ಷತ್ರ ಗುಂಪು ಅದು ಸೊಂಟದ ಆಭರಣದಂತೆ ಆಯ್ತಂತೆ. ಆಮೇಲೆ ಆ ಕಾಲ್ಗೆಜ್ಜೆಯಂತೆ ಆಯಿತು ಅಂತ. ಅಂದರೆ ಎಷ್ಟು ಪ್ರಪೋರ್ಷನೇಟ್ ಆಗಿ ಬೆಳೆದಿರಬೇಕು ನೋಡಿ, ನಕ್ಷತ್ರ ಪಾದಗಳು ಅಷ್ಟು ದೊಡ್ಡದಾಗಿ ಪರಮಾತ್ಮ ಬೆಳೆದ ಹಾಗೆ ಅಂತ. ಇಷ್ಟು ಹೇಳಿದ ಮೇಲೆ ಪರಮಾತ್ಮ ಕೇಳಿದನಂತೆ, ಒಂದು ಪಾದದಿಂದ ಇಡೀ ಭೂಮಿಯನ್ನು ಅಳೆದ, ಇನ್ನೊಂದು ಪಾದವನ್ನು ಎತ್ತಿ ಆಕಾಶವನ್ನು ಪೂರ್ತಿ ಮೇಲಿನ ಲೋಕಗಳನ್ನೆಲ್ಲ ಪರಮಾತ್ಮ ಅಳೆದು ಬಿಟ್ಟ. ಆಗ ಆ ಆಕಾಶವನ್ನು ಅಳೆದಾಗ ಬ್ರಹ್ಮಾಂಡದ ಕರ್ಪರ ತಾಕಿ ಅದರ ಆ ಗೋಡೆ ಸೀಳಿ ಹೋಗಿ ಹೊರಗಿನ ನದಿ ಒಳಗೆ ಬಂತು. ಬ್ರಹ್ಮದೇವರು ಕಮಂಡಲುವಿನಲ್ಲಿ ಆ ಜಲವನ್ನು ಹಿಡಿದು ಪರಮಾತ್ಮನ ಅಭಿಷೇಕ ಮಾಡ್ತಾರೆ, ತ್ರಿವಿಕ್ರಮನ ಪೂಜೆಯನ್ನು ಮಾಡ್ತಾರೆ. ಅದೇ ಗಂಗಾ ನದಿಯಾಗಿ ಹರಿದು ಬಂತು. ಸ್ವರ್ಧೂನ್ ಯಭೂನ್ ನಭಸಿ ಸಾ ಪತತಿ ನಿರ್ಮಾಷ್ಟಿ ಲೋಕತ್ರಯಂ. ಇಡೀ 3 ಲೋಕವನ್ನು ಪವಿತ್ರ ಮಾಡತಕ್ಕ ಗಂಗಾ ಜನಕ, ಗಂಗಾ ನೀರಾಗಿ ಆ ನೀರು ಹರಿಯಿತು ಹಾಗೆ ಅಂತ ಹೇಳ್ತಾ ಇದ್ದಾರೆ. ಆಗ ವಾಮನ ಕೇಳಿದಂತೆ, ಪದಾನಿ ತ್ರೀಣಿ ದತ್ತಾನಿ ಭೂಮಿರ್ಮಹ್ಯಂ ತ್ವಯಾಸುರ ದ್ವಾಭ್ಯಾಂ ಕ್ರಾಂತ ಮಹೀ ಸರ್ವ ತೃತೀಯಂ ಉಪಕಲ್ಪಯ. ಬಲಿಚಕ್ರವರ್ತಿ ಕೇಳ್ತಾನೆ, ನೋಡಪ್ಪ ಬಲಿಚಕ್ರವರ್ತಿ ಹೇಳಿದೆಯಲ್ಲ, ಎಲ್ಲ 3 ಪಾದ ಹೆಜ್ಜೆ ಕೊಡ್ತೀನಿ ಅಂತ ಹೇಳಿದಿ. ಒಂದು ಪಾದದಿಂದ ನಾನು ಭೂಮಿಯನ್ನು, ಇನ್ನೊಂದು ಪಾದದಿಂದ ಆಕಾಶದಲ್ಲಿ ಇರತಕ್ಕ ಮೇಲಿನ ಲೋಕಗಳನ್ನೆಲ್ಲ ನಾನು ಅಳೆದು ಬಿಟ್ಟಿದ್ದೀನಿ. 3ನೇ ಪಾದಕ್ಕೆ ನನಗೆ ಸ್ಥಾನವನ್ನು ಕಲ್ಪಿಸಿಕೊಡು ಹಾಗೆ ಅಂತ. 3ನೇ ಪಾದ ಎಲ್ಲಿಡ್ಲಿ ಕೇಳು ಹಾಗೆ ಅಂತ. ವಿಪ್ರಲಬ್ಧೋ ತ್ವಯಾಹಂ ಛಾಡ್ಯಂ ಅನೀನದಾ ತದ್ ವ್ಯಲೀಖ ಫಲಂ ಭುಂಕ್ಷ್ವ ನಿರಯಂ ಕತಿಚಿತ್ ಸಮಾಹ. ಕೊಟ್ಟ ಮಾತನ್ನು ನೆರವೇರಿಸದೆ ಹೋದರೆ, ಸುಳ್ಳಾಗಿಬಿಟ್ರೆ ನರಕ ಅನುಭವಿಸಬೇಕಾಗ್ತದೆ. ಅದರಿಂದ 3ನೇ ಸ್ಥಾನವನ್ನು ನೀನು ವ್ಯವಸ್ಥೆ ಮಾಡು ಹಾಗೆ ಅಂತ ಪರಮಾತ್ಮ ಬಂಧನದಲ್ಲಿ ಇಟ್ಟ ಅಂತ ಹೇಳ್ತಾರೆ. ಆಗ ಬಲಿಚಕ್ರವರ್ತಿ ಹೇಳಿದನಂತೆ, ಯದ್ಯುತ್ತಮ ಶ್ಲೋಕ ಭವಾನ್ಮಮೇರಿತಂ ವಚೋ ವಿಲೀಕಂ ಸುರರ್ಷಭ ಮನ್ಯಸೆ
ಕರೋಮ್ಯುರುತಂ ತನ್ನ ಭವೇತ್ ಪ್ರಲಂಬನಂ ಪದಂ ತೃತೀಯಂ ಕುರು ಶೀರ್ಷ್ಣಿಮೇ ನಿಜಂ. ಸ್ವಾಮಿ, ನಾನು ಕೊಟ್ಟ ಮಾತು ಅದೆಂದಿಗೂ ಸುಳ್ಳಾಗೋದು ಬೇಡ. ನಾನು ಕೊಟ್ಟ ಮಾತಂತೆ ನಾನು ನಡೆಸ್ತೀನಿ. ನನಗೆ ಆ ಸುಳ್ಳು ಆಡಿದವನು ಎಂಬ ಒಂದು ಹೆಸರು ಬೇಡ ನನಗೆ ಅಂತ ಹೇಳಿ ನನ್ನ ತಲೆ ಮೇಲೆ 3ನೇ ಪಾದವನ್ನು ಇಡು ಹಾಗೆ ಅಂತ. ಆಗ ಶುಕಾಚಾರ್ಯರು ಹೇಳ್ತಾರೆ, ತಸ್ಯೈತ್ತಂ ಭಾಷಮಾಣಸ್ಯ ಪ್ರಹ್ಲಾದೋ ಭಗವತ್ಪ್ರಿಯ ಆಜಗಾಮ. ಆ ಸಮಯದಲ್ಲಿ ಪ್ರಹ್ಲಾದ ರಾಜರು ಅಂದರೆ ಅವನ ಅಜ್ಜ ಪ್ರಹ್ಲಾದನ ಮಗ ವಿರೋಚನನ ಮಗನೇ ಬಲಿಚಕ್ರವರ್ತಿ. ಅದರಿಂದ ಪ್ರಹ್ಲಾದರು ಅಲ್ಲಿ ಬಂದರು. ಬಂದು ಅವನಿಗೆ ಹೇಳ್ತಾರೆ, ತ್ಯಯೈವ ದತ್ತಂ ಪದಮೈಂದ್ರಮರ್ಚಿತಂ ಹೃತಂ ತದೇ ಬಾಧ್ಯ ತಥೈವ ಶೋಭನಂ. ಪರಮಾತ್ಮನನ್ನೇ ಸ್ತೋತ್ರ ಮಾಡ್ತಾ ಇದ್ದಾರೆ. ಸ್ವಾಮಿ, ಈ ಸಂಪತ್ತು, ಈ ಲೋಕದ ಒಡೆತನ ಎಲ್ಲವೂ ಕೂಡ ಯಾವುದು? ನೀನು ಕೊಟ್ಟದ್ದು. ನೀನು ಕೊಟ್ಟು ನೀನು ವಾಪಸ್ ತೆಗೆದುಕೊಳ್ತಾ ಇದ್ದೆ ಅಷ್ಟೇ. ದುಃಖ ಯಾತಕ್ಕೆ ಇದರಲ್ಲಿ? ನಮ್ಮದು ಯಾವುದು ಹೇಳಿ? ನಾವು ತಿನ್ನುವ ಆಹಾರ ಕೂಡ ಜೀವನಿಗೆ ಹೋಗಿ ಸೇರೋದಿಲ್ಲ. ನಾವು ತಿನ್ನುವ ಆಹಾರವು ಕೂಡ ನೋಡಿ, ಜೀವ ಇಲ್ಲಿ ಇರ್ತಾನೆ, ಮನಸ್ಸು ಇಲ್ಲಿ ಇರ್ತದೆ, ಇಂದ್ರಿಯಗಳು, ಮನಸ್ಸು ಎಲ್ಲದಕ್ಕೂ ಕೂಡ ಆಹಾರ ಹೋಗ್ತದೆ ಹೊರತು ಯಾರಿಗೆ ಹೋಗೋದಿಲ್ಲ? ಈ ಜೀವನಿಗೆ ಮುಟ್ಟೋದೇ ಇಲ್ಲ. ಅದರಿಂದ ನಾನು ತಿಂದೆ ಅಲ್ಲ, ನಾವೆಲ್ಲಿ ತಿಂತೀವಿ? ನಾವು ತಿನ್ನಲಿಕ್ಕೆ ಸಾಧ್ಯ ಇಲ್ಲ. ಇದು ನಾವು ತಿನ್ನೋದರಿಂದ ಮನಸ್ಸು ಉಪಚಯವಾಗ್ತದೆ, ಅದನ್ನು ನೋಡಿ ಸಂತೋಷ ಪಡ್ತೀವಿ ಅಷ್ಟೇ. ಉಪವಾಸ ಇದ್ದರೆ ಮನಸ್ಸು ಕುಗ್ಗಿ ಹೋಗ್ತದೆ, ಅದನ್ನು ನೋಡಿ ದುಃಖ ಪಡ್ತೀವಿ ಅಷ್ಟೇ. ವಾಸ್ತವಿಕವಾಗಿ ನಾವು ತಿನ್ನುವ ಆಹಾರ, ಕುಡಿಯುವ ನೀರು ಯಾವುದೂ ಕೂಡ ಜೀವನಿಗೆ ಮುಟ್ಟೋದೇ ಇಲ್ಲ. ಮನಸ್ಸಿಗೆ ವಿಕಾರ ಆಗ್ತದೆ. ಆ ಮನಸ್ಸಿನ ವಿಕಾರವನ್ನು ನೋಡಿ ತನ್ನ ವಿಕಾರ ಅಂತ ನಾವು ತಿಳ್ಕೊಂಡು ಸಂತೋಷವೋ ಸುಖವೋ ಪಡ್ತಾ ಇದ್ದೀವಿ ಅಂತ. ಅದರಿಂದ ನಂಬುದು ಅಂತ ಯಾವುದಿದೆ? ಯಾವುದು ಇಲ್ಲ ನೋಡಿ. ಅದರಿಂದ ಕೊಟ್ಟದ್ದು ನೀನೇ, ತೆಗೆದುಕೊಂಡವು ನೀನೇ. ಮನ್ಯೇ ಮಹಾನಸ್ಯ ಕೃತೋ ಹ್ಯನುಗ್ರಹ. ನೀನು ಮಾಡಿದ ಪರಮ ಅನುಗ್ರಹ ಇದು ಅಂತ ನಾನು ಭಾವಿಸ್ತೇನೆ ಅಂತ ಪ್ರಹ್ಲಾದರಾಜರು ಚಿಂತನೆ ಮಾಡ್ತಾ ಇದ್ದಾರೆ. ನಾವಾಗಿದ್ದರೆ ಏನು ಹೇಳ್ತೀವೋ ಗೊತ್ತಿಲ್ಲ. ಏನೋ ಒಂದು 5 ಗ್ರಾಮನಾರು ಕೊಡೋ ಅವನಿಗೆ. ಕೃಷ್ಣ ಕೇಳಿದಲ್ಲ ನೋಡಿ ಪಾಂಡವನ, ಅಲ್ಲೋ ಅವನು ಹೆಂಗೆ ಬದುಕಬೇಕು? ಯಾವುದೂ ಇಲ್ಲ, ಚಿಂತೆಯೇ ಇಲ್ಲ ನೋಡಿ ಪ್ರಹ್ಲಾದನಿಗೆ. ದೇವರ ಹತ್ರ ಏನು ಕೇಳಬಾರ್ದು ಹಾಗೇನು ಅದಕ್ಕೆ ಅಲ್ಲ. ಅವರು ಬದುಕೋದು ಬೇಡವಾ? ಮತ್ತು ಎಲ್ಲ ಹಿಂಗೆ ಕಬಳಿಸ್ಕೊಂಡ್ಬಿಟ್ರೆ ಅವನು ಹೆಂಗೆ ಒಂದು ಮನೆಯಾರು ಕೊಟ್ಟೋಗೋ ಹಾಗಂದ್ರೆ ಕೇಳ್ತೀವಲ್ವ ನಾವು? ಇಷ್ಟೆಲ್ಲ ತೊಗೊಂಡ್ಬಿಟ್ಟಿಯಲ್ಲ, ಅವ್ನು ಮನೆಯಾರು ಕೊಟ್ಟೋಗೋ, ಅವನಿಗೆ ಎಲ್ಲಿ ಬದುಕುವವನು? ಏನು ಕೇಳಿಲ್ಲ ಪ್ರಹ್ಲಾದ. ಯಾಕೆ? ದೇವರ ಮೇಲೆ ಅಷ್ಟು ವಿಶ್ವಾಸ. ದೇವರು ಕೊಡ್ತಾನೆ. ಎಷ್ಟು ಕೊಡ್ತಾನೆ ನೋಡಿ. ಕೇಳಿದರೆ ಒಂದು ಮನೆ ಅಷ್ಟೇ ಕೊಡ್ತಾ ಇದ್ದನೋ ಏನೋ. ಇವನ ಹತ್ರ ದಾನ ತೆಗೆದುಕೊಂಡದ್ದಕ್ಕೆ ಸುತರಲೋಕದಲ್ಲಿ ಪ್ರತಿ ಸ್ವರ್ಗವನ್ನು ನಿರ್ಮಾಣ ಮಾಡಿ ಪರಮಾತ್ಮ ತಾನೇ ಅಲ್ಲಿ ದ್ವಾರಪಾಲಕನಾಗಿದ್ದು. ಯಾಕೆ? ಸಂಪತ್ತಿದೆ, ಯಾರ ಬಂದು ಕದ್ಕೊಂಡು ಹೋಗ್ತಾರೆ. ರಾವಣ ಬರ್ತಾನೆ ಮುಂದೆ, ಅದನ್ನು ಹೇಳ್ತಾರೆ. ಆ ಸಂಪತ್ತನ್ನು ಕದಿಬೇಕು ಅಂತ ರಾವಣ ಬರ್ತಾನೆ, ಅವನ ಓಡಿಸ್ತಾನೆ ಪರಮಾತ್ಮ ತ್ರಿವಿಕ್ರಮ. ಈ ರೀತಿಯಾಗಿ ತಾನು ದ್ವಾರಪಾಲಕನಾಗಿದ್ದು ಯಾಕೆ? ಬಲಿಚಕ್ರವರ್ತಿಯ ದಾನ, ಅವನ ಹತ್ರ ದಾನ ತೆಗೆದುಕೊಂಡದ್ದಕ್ಕೆ ಪರಮಾತ್ಮ ಪ್ರತಿಯಾಗಿ ಮಾಡಿದ್ದು ಏನು? ಪ್ರತಿ ಸ್ವರ್ಗವನ್ನು ನಿರ್ಮಾಣ ಮಾಡಿ ಮಹಾ ಅನುಗ್ರಹ ಮಾಡಿದ. ಪ್ರಹ್ಲಾದ ಒಂದು ಮನೆ ಕೊಡು, ನನ್ನ ಮೊಮ್ಮಗನಿಗೆ ಒಂದು ಮನೆ ಕೊಡು ಅಂತ ಕೇಳಿದರೆ ಎಷ್ಟು ಸಣ್ಣದಾಗ್ತಾ ಇತ್ತು. ಎಷ್ಟು ಸಣ್ಣದಾಗ್ತಾ ಇತ್ತು. ದೇವ್ರ ಮುಂದೆ ಏನು ಮಾಡಬಾರ್ದು? ಸಣ್ಣತನ ತೋರಿಸಬೇಡಿ ಅಂತ. ದೇವ್ರ ಮುಂದೆ ಸಣ್ಣತನ ಅಷ್ಟು ಕೊಡು ಇಷ್ಟು. ಯಾಕೆ? ಒಂದು ರಾಜನ ಹತ್ರ ಹೋಗಿ 1 ರೂಪಾಯಿ ಕೊಡು ಅಂತ ಕೇಳಿದರೆ ಎಂಥ ರಾಜ ಅವನು? ಆ ರೀತಿಯಾಗಿದೆ. ದೇವ್ರ ಮುಂದೆ ಅದು ಕೊಡು ಇದು ಕೊಡು ಅಂತ ಕೇಳಿದರೆ ಏನು ಕೇಳಬೇಡಿ ಅಂತಾರೆ. ಯಾಕೆ? ದೇವರಿಗೇನು? ದೇವರಿಗೆ ಗೊತ್ತಿದೆ ಯಾವ ಕಾಲದಲ್ಲಿ ಯಾರಿಗೆ ಎಷ್ಟು ಕೊಡಬೇಕು, ಏನು ಕೊಡಬೇಕು, ಯಾವುದು ಕೊಡಬೇಕು, ಜ್ಞಾನ ಕೊಡಬೇಕು, ಭಕ್ತಿ ಕೊಡಬೇಕು, ಸಂಪತ್ತು ಕೊಡಬೇಕು, ಎಲ್ಲ ಕೂಡ ದೇವರಿಗೆ ಗೊತ್ತಿದೆ. ಅದರಿಂದ ದೇವರ ಹತ್ರ ಕೊಡಿ ಅಂತ ಯಾಚನೆ ಮಾಡಬೇಡಿ. ಪ್ರಹ್ಲಾದನಾಗಲಿ ಬಲಿಚಕ್ರವರ್ತಿ ಆಗಲಿ ಯಾರೂ ಏನು ಕೇಳಿಲ್ಲ ನೋಡಿ. ಯಾಕೆ? ಮುಂದೆ ಎಲ್ಲಿರಬೇಕು? ದೊಡ್ಡ ರಾಜನಾಗಿ ಮೆರೆದವರು ಮಾರನೇ ಕ್ಷಣದಲ್ಲಿ ಇರಲಿಕ್ಕೂ ಮನೆ ಇಲ್ಲ ನೋಡಿ. ಈ ಭೌತಿಕ ಸಂಪತ್ತು ಅಂದರೆ ಅದರ ಹಣೆ ಬಾರ ಇದು. ಅದನ್ನು ಕೂಡ ಪರಮಾತ್ಮ ತಿಳಿಸಿಕೊಡ್ತಾ ಇದ್ದಾನೆ. ಈಗ ಇರುತ್ತದೆ, ಮುಂದಿನ ಕ್ಷಣ ಏನಾಗ್ತದೆ ಗೊತ್ತಿಲ್ಲ. ಅಲ್ಲ, ನಾವು ರಿಜಿಸ್ಟರ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಮನೆ ನಮ್ಮ ಹೆಸರಲ್ಲಿ, ನಿನ್ನೆ ರಿಜಿಸ್ಟ್ರೇಷನ್ ನಿನಗೆ ಅಷ್ಟೇ. ನನ್ನ ಸರ್ಕಾರದಲ್ಲಿ ಯಾವುದೇ ರಿಜಿಸ್ಟ್ರೇಷನ್ ಆಗೋದಿಲ್ಲ. ನೀನು ಕೊಟ್ಟದ್ದು ಮಾತ್ರ ನಿನಗೆ ರಿಜಿಸ್ಟರ್ ಆಗ್ತದೆ. ಅದರಿಂದ ಆದಷ್ಟು ದಾನವನ್ನು ಮಾಡ್ರಿ ಹಾಗೆ ಅಂತ ಪರಮಾತ್ಮ ನಮಗೆ ತಿಳಿಸಿಕೊಡ್ತಾ ಇದ್ದ. ನೀನು ಕೊಟ್ಟದ್ದು ನಿನಗೆ ಬರುತ್ತದೆ ಅಷ್ಟೇ. ನೀ ಎಷ್ಟೇ ರಿಜಿಸ್ಟರ್ ಮಾಡಿಕೊಂಡ್ರೂ ಕೂಡ ಈ ಶರೀರ ಬಿಟ್ಟಾಗ ನೋಡಿ, ಈಗಲೇ ಹೇಳಿದ್ದು, ಊಟ ಕೂಡ ನಮಗೆ ಬರೋದಿಲ್ಲ.
ಈ ಜೀವನಿಗೆ ನಾವು ತಿನ್ನುವ ಆಹಾರ, ಕುಡಿಯುವ ನೀರು ಕೂಡ ಮುಟ್ಟೋದಿಲ್ಲ. ಈ ಮನೆ ಮುಟ್ಟುತ್ತದಾ? ಮುಟ್ಟೋದಿಲ್ಲ. ಆದರೆ ನೀನು ಕೊಡು, ನಿನಗೆ ಮುಂದಿನ ಜನ್ಮದಲ್ಲಿ ನಾನು ನಿನಗೆ ವ್ಯವಸ್ಥಾಪಕರು ದೇವರೇ. ಎಲ್ಲವನ್ನೂ ಜಗತ್ತಿನಲ್ಲಿ ಯಾರಿಗೆ ಎಷ್ಟು ಕೊಡಬೇಕು ವ್ಯವಸ್ಥೆ ಮಾಡೋದು ದೇವರೇ. ಹೇಗೆ ಮಾಡ್ತಾನೆ? ನಾವು ಹಿಂದೆ ಕೊಟ್ಟದ್ದು, ಹಿಂದಿನ ಜನ್ಮದಲ್ಲಿ ಕೊಟ್ಟಿದ್ದಿ, ಈಗ ಊಟ ಮಾಡ್ತಾ ಇದ್ದಿ. ಮುಂದಿನ ಜನ್ಮದಲ್ಲಿ ಊಟ ಮಾಡಬೇಕು ಅಂದರೆ ಈಗ ಕೊಡು, ಈಗ ಕೊಡು. ಇದು ನನ್ನ ವ್ಯವಸ್ಥೆ. ಇದು ವೇದಗಳಲ್ಲಿ ನಾನು ಇದನ್ನು ತಿಳಿಸಿದ್ದೀನಿ. ಅದರಿಂದ ಆ ರೀತಿಯಾಗಿ ಮಾಡು ಹಾಗೆ ಅಂತ ಇಷ್ಟು ಹೇಳಿ ಪರಮಾತ್ಮ ಅವನಿಗೆ ಮಹಾ ಅನುಗ್ರಹವನ್ನು ಮಾಡಿ ಅನುಗ್ರಹ ಮಾಡ್ತಾನೆ. ಅದಾದ ಮೇಲೆ ಮತ್ಸ್ಯರೂಪಿ ವಿಚಾರವನ್ನು ಕೂಡ ಹೇಳಿ ಅಂತ ಪರೀಕ್ಷಿತ ರಾಜರು ಕೇಳ್ತಾರೆ. ಆಗ ಮುಖತೋ ನಿಸ್ಸೃತಾನ್ ವೇದಾನ್ ಹಯಗ್ರೀವೋ ಅಂತಿಕೆ ಅಹರತ್ ಜ್ಞಾತ್ವಾ ತದ್ದಾನವೇಂದ್ರಸ್ಯ ಹಯಗ್ರೀವಸ್ಯ ಚೇಷ್ಟಿತಂ ದದಾರ ಶಪರೀರೂಪಂ ಭಗವಾನ್ ಹರಿರೀಶ್ವರ. ಹಯಗ್ರೀವ ಅಂತ ಒಂದು ಅಸುರ. ಆ ಹಯಗ್ರೀವ ಅಸುರನನ್ನು ಸಂಹಾರ ಮಾಡಬೇಕಾಗಿ ಪರಮಾತ್ಮ ಮತ್ಸ್ಯರೂಪವನ್ನು ತಾಳಿ ಅವನನ್ನು ಸಂಹಾರ ಮಾಡ್ತಾ ಇದ್ದಾನೆ. ಆಗ ಸರೋವರದಲ್ಲಿ ಇದ್ದಾಗ ಶ್ರಾದ್ದ ದೇವ ಅಂತ ಮನು, ಖ್ಯಾತಃ ಮನು ಹರಿಣ ಅರ್ಪಿತಃ ಏಕದಾ ಕೃತಮಾಲಾಯಾಂ ಕುರ್ವತೋ ಜಲತರ್ಪಣಂ. ಕೃತಮಾಲಾ ನದಿಯಲ್ಲಿ ಒಂದು ಸಮಯ ಜಲತರ್ಪಣಕ್ಕಾಗಿ ಆ ಶ್ರಾದ್ದ ದೇವ ಅರ್ಘ್ಯವನ್ನು ಕೊಡ್ತಾ ಇದ್ದಾನೆ. ತಸ್ಯ ಜಲಯುಧಕೆ ಕಾಚಿತ್ ಶಪರ್ಯೇಕ ಅಭ್ಯಪದ್ಯತ ಸತ್ಯವ್ರತೋ ಅಂಜಲಿಗತಾಂ ಸಹತೋಯೇನ ಭಾರತ. ಅರ್ಘ್ಯ ಕೊಡಬೇಕು ಅಂತ ನೀರನ್ನು ತೆಗಿತಾನೆ, ಕೈಯಲ್ಲಿ ಒಂದು ಮೀನು ಬಂದು ಸೇರಿಕೊಳ್ತದೆ. ಪರಮಾತ್ಮನೇ ಆ ಮತ್ಸ್ಯ ರೂಪದಲ್ಲಿ ಬಂದಿದ್ದು ಹಾಗೆ ಅಂತ. ಆ ಮೀನು ಮಾತನಾಡಿಸಿತ್ತಂತೆ. ಏನು ಅಂತ? ನಮೇ ಏತದಲಂ ರಾಜನ್ ಸುಖಂ ವಸ್ತುಂ ಉದಂಚನಂ ಪೃಥುದೇಹಿ ಪದಂ ಮಹ್ಯಂ ಯತ್ವಾಹಂ ಶರಣಂಗತ. ನಾನು ನಿನಗೆ ಶರಣು ಹೋಗ್ತಾ ಇದ್ದೇನೆ, ನನಗೆ ಈ ನೀರು ಸಾಕಾಗ್ತಾ ಇಲ್ಲ, ಅದರಿಂದ ನನಗೆ ಇದಕ್ಕಿಂತ ದೊಡ್ಡ ಒಂದು ಸ್ಥಾನವನ್ನು ನೀನು ಕೊಡಬೇಕು ಹಾಗೆ ಅಂತ ಹೇಳಿದಾಗ ಆಯಿತು ಅಂತ ಮನೆಯಲ್ಲಿ ಕರ್ಕೊಂಡೋಗಿ ಒಂದು ದೊಡ್ಡ ತೊಟ್ಟಿಯಲ್ಲಿ ಕಟ್ಟಿ ಮೀನನ್ನು ಇಟ್ಟ. ಮತ್ತೆ ಪರಮಾತ್ಮ ಹೇಳಿದಂತೆ, ನನಗೆ ದೊಡ್ಡ ಆಕಾರ ಆಯಿತು, ನನಗೆ ಈ ಜಾಗ ಸಾಕಾಗ್ತಾ ಇಲ್ಲ ಹಾಗೆ. ದೊಡ್ಡ ಬಾವಿಯಲ್ಲಿ ತೊಗೊಂಡೇ ಆಗ್ತಾನೆ, ಇನ್ನೂ ದೊಡ್ಡದಾಯಿತು, ನನಗೆ ಜಾಗ ಸಾಕಾಗೋದಿಲ್ಲ ಹಾಗೆ ಅಂತ. ಮತ್ತೆ ಸರೋವರದಲ್ಲಿ ಹಾಕಿದ, ನದಿಯಲ್ಲಿ ಹಾಕಿದ, ಮತ್ತೆ ಸಮುದ್ರದಲ್ಲೇ ತಂದು ವಾಪಸ್ ಆಗ್ತಾನೆ. ಪರಮಾತ್ಮ ಹೇಳಿದನಂತೆ, ನನಗೆ ಜಾಗ ಸಾಕೋಗೋದಿಲ್ಲ, ನೋಡಿ ಎಷ್ಟು ದೊಡ್ಡ ರೂಪ ನನ್ನದು ಹಾಗೆ ಅಂತ. ಆಗ ಶ್ರಾದ್ದದೇವನಿಗೆ ಅರ್ಥ ಆಯ್ತಂತೆ, ಸ್ವಾಮಿ ನಿನಗೆ ಜಾಗ ಕೊಡೋದಕ್ಕೆ ನಾನು ಯಾರು? ಈಶಾವಾಸ್ಯ, ಇಡೀ ಜಗತ್ತು ನಿನ್ನದೇ, ನಿನಗೆ ಜಾಗ ಕೊಡೋದಕ್ಕೆ ನಾನು ಯಾರು ಹಾಗೆ ಅಂತ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾ ಇದ್ದಾನೆ. ಆಗ ಪರಮಾತ್ಮ ಹೇಳಿದನಂತೆ, ಸಪ್ತಮೇ ಅದ್ಯತನಾದ್ ಊರ್ಧ್ವಂ ಅಹನ್ಯೇತತ್ ಅರಿಂದಮ. ಇನ್ನು 7 ದಿವಸದಲ್ಲಿ ಜಲಪ್ರಳಯ, ಮನ್ವಂತರ ಪ್ರಳಯ ಆಗಲಿಕ್ಕಿದೆ. ಅದರಿಂದ ನೀನು ಒಂದು ಹಡಗಲ್ಲಿ ಏನೇನು ಪದಾರ್ಥಗಳು ಬೇಕು ಎಲ್ಲವನ್ನು ಕೂಡ ತುಂಬಿಸಿಟ್ಟುಕೋ, ಸಪ್ತಋಷಿಗಳು ಎಲ್ಲರನ್ನ ತುಂಬಿಸಿಕೋ, ಪ್ರಳಯ ಆಗಲಿಕ್ಕಿದೆ ಹಾಗೆ ಅಂತ ಹೇಳಿ ನಾನು ನಿನ್ನನ್ನು ಮುಂದಿನ ಮನ್ವಂತರಕ್ಕೆ ನಿನ್ನನ್ನು ಮನುವಾಗಿ ಮಾಡ್ತೇನೆ ಹಾಗೆ ಅಂತ ಪರಮಾತ್ಮ ಹೇಳ್ತಾನೆ. ಅದೇ ರೀತಿಯಾಗಿ ಆಯಿತು. ಪರಮಾತ್ಮ ಕೇಳ್ತಾನಂತೆ, ಇಲ್ಲ ನನ್ನನ್ನು ಮೀನು ಬರ್ತದೆ, ಮೀನಿದೆ, ಹಡಗಿದೆ, ಹಡಗನ್ನು ಕಟ್ಟೋದು ಹೇಗೆ? ನೀನು ಪ್ರಶ್ನೆ ಕೇಳಲೇ ಇಲ್ಲಲ್ಲ ಹಾಗೆ ಅಂತ ಪರಮಾತ್ಮ ಕೇಳಿದನಂತೆ. ಹೌದು ಅಂತ ಶ್ರಾದ್ದದೇವನಿಗೆ ಅನಿಸ್ತಂತೆ. ಯಾಕೆ? ಹಗ್ಗ ತರೋಣ, ಯಾವುದೂ ಇರೋದಿಲ್ಲ, ಎಲ್ಲ ಪ್ರಳಯ ನೀರಲ್ಲಿ ಮುಳುಗೋಗಿರುತ್ತದೆ. ಅಲ್ಲೇ ಒಂದು ಸರ್ಪ ಇದೆ, ಆ ಸರ್ಪದಿಂದ ನನ್ನನ್ನು ಹಡಗನ್ನು ಕಟ್ಟು, ನಾನು ನಿಮ್ಮನ್ನು ಸಾಗಿಸ್ತೇನೆ ಹಾಗೆ ಅಂತ ಪರಮಾತ್ಮ ಇಷ್ಟು ಹೇಳಿ ಅನುಗ್ರಹ ಮಾಡಿದ. ಆ ಪರಮಾತ್ಮನೇ ವಿಷ್ಣು ಪ್ರಸಾದ ಕಲ್ಪೇಸ್ಮಿನ್ ಆಸೀತ್ ವೈವಸ್ವತೋ ಮನು. ಆ ಶ್ರಾದ್ದದೇವನೇ ಈಗಿನ ವೈವಸ್ವತ ಮನು ಅಂತ ಪ್ರಸಿದ್ಧನಾಗಿ ನಮ್ಮನ್ನೆಲ್ಲ ಆಳ್ತಾ ಇರುವವರು ಹಾಗೆ ಅಂತ ಹೇಳ್ತಾರೆ. ಅವತಾರಂ ಹರೇರ್ಯೋಮಂ ಕೀರ್ತಯೇದನ್ವಹಂ ನರಃ ಸಂಕಲ್ಪ ಅಸ್ಯ ಸಿದ್ಧ್ಯಂತಿ ಪ್ರಯಾತಿ ಚ ಪರಾಂಗತಿಂ. ಯಾರು ಈ ಅವತಾರ ಲೀಲೆಗಳನ್ನು, ವಾಮನಾವತಾರ, ಮತ್ಸ್ಯಾವತಾರ ಇದನ್ನೆಲ್ಲ ಚಿಂತನೆ ಮಾಡ್ತಾ ಇದ್ದಾರೋ ಅವರಿಗೆ ಅವರ ಸಂಕಲ್ಪ, ಅವರೇನು ಬಯಸ್ತಾರೆ ಅದೆಲ್ಲವೂ ಕೂಡ ಸಿದ್ಧಿಯಾಗ್ತದೆ ಹಾಗೆ ಅಂತ ಹೇಳಿ, ಮತ್ತು ಪರಾಂಗತಿಂ ಅವರಿಗೆ ಪರಲೋಕದ ಉತ್ತಮವಾದ ಗದಿಯೂ ಕೂಡ ಸಿಗ್ತದೆ, ನಂಬಿ ಕೆಟ್ಟವರಿಲ್ಲವೋ ಹಾಗೆ ಅಂತ ಚಿಂತನೆ ಪೂರ್ವಕ ಮುಗಿಸ್ತಾ ಇದ್ದಾರೆ. ಮುಂದಿನ ನವಮಸ್ಕಂದ ಚಿಂತನೆ ನಾಳೆ ಸೇರಿದಾಗ ನೋಡೋಣ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ
ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸೂರತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.